ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. ಇಂಡಿಯನ್ ಆರ್ಮಿ ಅಗ್ನಿವೀರ್ ಹಾಗೂ SSC-GD ಗಾಗಿ ಇರುವಂತಹ ತರಬೇತಿ 90 ದಿನ 90 ಕ್ಲಾಸಸ್ಗಳು. ಅದರಲ್ಲಿ ಪ್ರಮುಖವಾಗಿ ಎಲ್ಲರೂ ಹೇಳುತ್ತಿರುವಂತಹ ಒಂದು ಮಾತು, ಸರ್ ಕ್ಲಾಸಸ್ ಅನ್ನ ಕಂಟಿನ್ಯೂ ಮಾಡಿ ಅಪ್ಲೋಡ್ ಮಾಡಿ. ಐ ಆಮ್ ರಿಯಲಿ ಸಾರಿ ಫಾರ್ ಯು ಆಲ್. ಏನಪ್ಪಾ ಅಂತಂದ್ರ ಮಾರ್ನಿಂಗ್ 8 ರಿಂದ 11, ನಂತರ 12 ರಿಂದ 3, ನಂತರ ಮತ್ತು 4 ರಿಂದ 6ವರೆಗೆ ಇರುವಂತಹ ನಮ್ಮ ಕ್ಲಾಸಸ್ಗಳು ಅಂದ್ರೆ ಆಫ್ಲೈನ್ ಕ್ಲಾಸಸ್ಗಳು. ಅದಕ್ಕಾಗಿ ಟೈಮ್ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿಯೇ ನಾನು ವಿಡಿಯೋಗಳನ್ನ ಮಾಡಿಲ್ಲ ಅಥವಾ ಕ್ಲಾಸಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಇನ್ನು ಮುಂದೆ ನಿಮಗೆ ಕಂಟಿನ್ಯೂಸ್ ಕ್ಲಾಸಸ್ಗಳು ಅವೈಲೇಬಲ್ ಆಗುತ್ತೆ. ಎಲ್ರಿಗೂ ಕೂಡ ಈ ಒಂದು ವಿಡಿಯೋವನ್ನ ಅಥವಾ ಈ ಒಂದು ಚಾನೆಲ್ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಕ್ಲಾಸಸ್ಗಳ ಒಂದು ಉಪಯೋಗ ಆಗಲಿ. ಅದೇ ರೀತಿ ನಮ್ಮ ಈ ಡೇ 3 ಅಥವಾ 3ನೇ ದಿನ ಇರುವಂತಹ ಒಂದು ಕ್ಲಾಸಸ್ನ ಭಾಗ. ಹಾಗಾದ್ರೆ 90 ದಿನಗಳಲ್ಲಿ 3ನೇ ದಿನ ನಾವು 2ನೇ ದಿನದಲ್ಲಿ ಅಥವಾ 2ನೇ ಕ್ಲಾಸ್ನಲ್ಲಿ ನೋಡಿರುವಂತಹ ಒಂದು ರೀಸನಿಂಗ್ ನ ಅಧ್ಯಾಯ ಕೋಡಿಂಗ್ ಮತ್ತು ಡಿಕೋಡಿಂಗ್. ಅಲ್ಲಿ ಪ್ರಮುಖವಾಗಿ ವಿಧ 1 ಮತ್ತು ಅದರಲ್ಲಿ ಬರುವಂತಹ ಪ್ರಮುಖ 5 ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದೀವಿ. ಯಾವ ರೀತಿ ಮಾಡಿದೀವಿ, ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಂದ್ರೆ ಏನ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಆ ಎಲ್ಲ ಅಧ್ಯಾಯದ ಮಾಹಿತಿಯನ್ನ ನೀವು ಅಲ್ಲಿ ಹೋಗಿ ಪಡ್ಕೊಳ್ಬಹುದು. 90 ದಿನಗಳ ಒಂದು ಸಿರೀಸ್ ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ಡೇ 1 ಡೇ 2 ಕಂಟಿನ್ಯೂ ಕ್ಲಾಸಸ್ ಗಳನ್ನ ಹಾಕಿರ್ತೀನಿ. ಒಂದ್ಸಲ ಹೋಗಿ ಪ್ರತಿಯೊಬ್ಬ ವಿದ್ಯಾರ್ಥಿನಿ ಅದನ್ನ ಚೆಕ್ ಮಾಡಿ. ಕಾರಣ, ಮುಂಬರುವಂತಹ ಮಾರ್ಚ್ ನಲ್ಲಿ SSC-GD ಎಕ್ಸಾಮ್, ಅದೇ ರೀತಿ ಅಗ್ನಿವೀರ್ ಆರ್ಮಿ 2026 ನೋಟಿಫಿಕೇಶನ್ ಮಾರ್ಚ್ ಮತ್ತು ಎಕ್ಸಾಮ್ ಮೇ ಅಥವಾ ಜೂನ್ ನಲ್ಲಿ ಆಗುವಂತಹ ಸಂಭವನೀಯತೆ. ಅದಕ್ಕಾಗಿ ಇರುವಂತಹ ಈ ಒಂದು ಆನ್ಲೈನ್ ಕ್ಲಾಸಸ್ಗಳು ಎಲ್ರಿಗೂ ಶೇರ್ ಮಾಡಿ, ಎಲ್ರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಕಾರಣ, ಮುಂಬರುವಂತಹ ಎಲ್ಲ ಕ್ಲಾಸಸ್ಗಳು ನಿಮಗೆ ಬೇಗನೆ ಬಂದು ತಲುಪುವಂತಹ ಒಂದು ಭಾಗ. ಹಾಗಾದರೆ ನಾವು ಬಿಡಿಸಿರುವಂತಹ ಪ್ರಮುಖ 5 ಸಮಸ್ಯೆಗಳು, ಅಲ್ಲಿ ಉಂಟಾಗಿರುವಂತಹ ಯಾವ ರೀತಿ ನಾವು ಕೋಡಿಂಗ್ ಮತ್ತು ಡಿಕೋಡಿಂಗ್ ಅನ್ನ ಸಾಲ್ವ್ ಮಾಡಬೇಕು, ಓಕೆ, ಅದೇ ರೀತಿ ಕೇಳಿರುವಂತಹ ಪ್ರಶ್ನೆಯನ್ನ ನಾವು ಯಾವ ರೀತಿ ಅದನ್ನ ತಿಳ್ಕೊಳ್ಬೇಕು. ಆದ್ದರಿಂದ ಇವತ್ತು ಡೇ 3 ಕ್ಲಾಸ್, ಅದರೊಂದಿಗೆ ಅದರ ಮುಂದಿನ ಭಾಗ ಯಾವುದು ಸಮ್ಗಳನ್ನ ಕೇಳ್ತಾರೆ ಮತ್ತು ಯಾವ ವಿಧಗಳಿಲ್ಲ ಅದನ್ನ ಬಿಡಿಸ್ಬೇಕು. ಓಕೆ, ಅದಕ್ಕಾಗಿ ಡೇ 2 ಕ್ಲಾಸ್ನಲ್ಲಿ ಕೂಡ ಹೇಳಿದ್ದೀನಿ, ಒಂದು ಡಿಜಿಟಲ್ ಸ್ಕ್ರೀನ್ ಇಲ್ಲ, ಆದ್ರೆ ಸ್ಕ್ರೀನ್ ನಲ್ಲಿ ನಾನು ಕ್ವಶನ್ಸ್ ಅನ್ನ ಬಿಟ್ಟಿರ್ತೀನಿ. ಅದನ್ನ ನೀವು ನೋಟ್ ಮಾಡ್ಕೊಂಡ ಯಾವ ರೀತಿ ಬಿಡಿಸ್ಬೇಕು ಅದ್ರ ಕಡೆ ಸೊಲ್ಯೂಷನ್ ನ ಕೊಡ್ತೀನಿ. ಓಕೆ, ಎಲ್ರು ಕೂಡ ರೆಡಿ ಆಗ್ರಿ. ಕೋಡಿಂಗ್ ಮತ್ತು ಡಿಕೋಡಿಂಗ್ 5 ಪ್ರಮುಖ ಸಮಸ್ಯೆಗಳನ್ನ ನಾವು ಬಿಡಿಸಿದೀವಿ. ಇನ್ ಮುಂದ್ಗಡೆ ಬರುವಂತಹ ಒಂದು ಭಾಗ ಒಂದ್ ಸ್ವಲ್ಪ 2 ನಿಮಿಷ. ಸ್ಕ್ರೀನ್ ಡಿಸ್ಕನೆಕ್ಟ್ ಆದ್ರೆ ಕಾಣಲ್ಲ, ಅದಕ್ಕಾಗಿ ಒಂದ್ 2 ನಿಮಿಷ ತಡವಾಗುತ್ತೆ. ಅದಕ್ಕಾಗಿ ಐ ಆಮ್ ರಿಯಲಿ ಸಾರಿ. ಓಕೆ, ಒಂದು 5 ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡಿದೀವಿ. ಅದರಲ್ಲಿ ಪ್ರಮುಖವಾಗಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದೀವಿ, ಯಾವ ವಿಧಗಳಲ್ಲಿ ಕ್ವಶನ್ಸ್ ಅನ್ನ ಕೇಳುತ್ತಾರೆ. ಇನ್ನಂತರ ಅದರ ಮುಂದಿನ ಭಾಗ 6ನೇ ಪ್ರಶ್ನೆ. ಓಕೆ, ಬರ್ಕೊಳ್ಳಿ. ಒಂದು ಸಂಕೇತ ಭಾಷೆಯಲ್ಲಿ TIME ಯನ್ನು ಅಂದ್ರೆ ಟೈಮ್ ಅನ್ನು READ ಎಂದು ಮತ್ತು WATR ಅನ್ನು PORDL ಎಂದು ಬರೆದರೆ MAT ಅನ್ನು ಹೇಗೆ ಸಂಕೇತಿಸುವಿರಿ? ಓಕೆ, ಅಥವಾ ಕೇಳಿರುವಂತಹ ಪ್ರಶ್ನೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಥವಾ ಗುಪ್ತ ಸಂಕೇತಗಳ ಸಂಕೇತೀಕರಣ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ವಿಧದ ಪ್ರಶ್ನೆ, ಒಂದು ಟೈಪ್ ನ ಪ್ರಶ್ನೆ. ಹಾಗಾದ್ರೆ ಇಲ್ಲಿ ಒಂದು ಟೈಮ್ ಅನ್ನ ಕೇಳಿದ್ದಾರೆ. ಟೈಮ್ TIME, ಇದಕ್ಕೆ ಕೊಟ್ಟಿರುವಂತಹ ಒಂದು ಕೋಡ್ ಭಾಷೆ ಒಂದು READ ಅಂತ ಕೊಟ್ಟಿದ್ದಾರೆ. ಇನ್ ನೆಕ್ಸ್ಟ್ ವಾಟರ್ WATER ಅನ್ನು ನೀಡಿರುವಂತಹ ಒಂದು ಸಂಕೇತ ಭಾಷೆ PORDAL. ಓಕೆ, ಇಲ್ಲಿ ಕೊಟ್ಟಿರುವಂತಹ DL
ಕೊಟ್ಟಿರುವಂತಹ ಒಂದು ಭಾಷೆ. ಇನ್ ನೆಕ್ಸ್ಟ್ MAT ಅನ್ನ ಯಾವ ರೀತಿ ನಾವು ಬರಿತೀವಿ ಅಥವಾ ಯಾವ ರೀತಿ ನಾವು ಸಂಕೇತ ಭಾಷೆಯಲ್ಲಿ ಹೇಳುತ್ತೇವೆ. ಆದ್ರಿಂದ ಇಲ್ಲಿ ನೀಡಿರುವಂತಹ ಪ್ರಶ್ನೆ ತಿಳ್ಕೊಳ್ಳಿ. ಇದು ಒಂದು ವಿಧ, ಒಂದು ಟೈಪ್. ಈ ಟೈಪ್ ನಲ್ಲಿ ಯಾವ ರೀತಿ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡಬೇಕು. ಒಂದು, T ಅಂದರೆ 6, I ಅಂದರೆ E, M ಅಂದರೆ A, E ಅಂದರೆ D. ಹಾಗಾದರೆ ಇಲ್ಲಿ ಕೊಟ್ಟಿರುವಂತ ಅಕ್ಷರ, ಕೇಳಿರುವಂತಹ ಪ್ರಶ್ನೆ MAT. ಓಕೆ, ಹಾಗಾದ್ರೆ ಈ ಎಂ ಈ ಎರಡರಲ್ಲಿ ಎಲ್ಲಾದ್ರೂ ಇದೆಯಾ? ಇದ್ರೆ ಮಾರ್ಕ್ ಮಾಡಿ. ಓಕೆ, ಎ ಅನ್ನುವಂತಹ ಪದ ಇಲ್ಲಿ ಎಲ್ಲಾದ್ರೂ ಇದೆಯಾ? ಇದ್ರೆ ಮಾರ್ಕ್ ಮಾಡಿ. ಓಕೆ, ಟಿ ಎಲ್ಲಾದ್ರೂ ಇದೆಯಾ? ಓಕೆ, ಹಾಗಾದ್ರೆ ಮಾರ್ಕ್ ಮಾಡಿ. ಈ ಪದಗಳಲ್ಲಿರುವಂತಹ ಅಕ್ಷರನ್ನೇ ನಾವು ಇದಕ್ಕೆ ಬರಿಬೇಕು. ಹಾಗಾದ್ರೆ ಇದು 6ನೇ ಕ್ವಶನ್ ಅಥವಾ ಒಂದು ವಿಧ. ಎಂ ಅಂದ್ರೆ ಎ, ಓಕೆ, ಎ ಅಂದ್ರೆ ಓ ಮತ್ತು ಟಿ ಅಂದ್ರೆ ಆರ್. ಇಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಇಲ್ಲೇನು ಸೆಪರೇಟ್ ಆಗಿ ಕೇಳುವುದಿಲ್ಲ, ಏನು ಪ್ಲಸ್ ಏನು ಮೈನಸ್. ಇಲ್ಲಿ ಕೊಟ್ಟಿರುವಂತಹ ಪದಗಳಲ್ಲಿಯೇ ಒಂದು ಸಂಕೇತ ಭಾಷೆಯನ್ನು ನಾವು ಬರಿಬೇಕು. ಓಕೆ, MAT ಅಂತಂದ್ರೆ ಕಾಮನ್ ಆಗಿ ಎಂ ಅಂದ್ರೆ ಎ ಅಂದ್ರೆ ಓ ಅಂತ ಬರ್ದಾರು, ಟಿ ಅಂದ್ರೆ ಆರ್ ಅಂತ ಬರ್ದಾರು. ಓಕೆ, ಒಂದು ವಿಧ ತರ್ಕಶಾಸ್ತ್ರ. ಓಕೆ, ಫಸ್ಟ್ ಹೇಳಿದೀನಿ, ತರ್ಕದ ಮುಖಾಂತರ ಬಿಡಿಸುವಂತಹ ಪ್ರಶ್ನೆಗಳು. ಓಕೆ, ಇನ್ ನೆಕ್ಸ್ಟ್ ಇರುವಂತಹ ಭಾಗ ಅಥವಾ ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. ಒಂದು ವೇಳೆ ಕೆ ಎಂದರೆ ಪಿ, ಎಂ ಎಂದರೆ ಎನ್. ಓಕೆ, ಹಾಗಾದರೆ SAMPAD ಅನ್ನು ಹೇಗೆ ಸಂಕೇತಿಸುವಿರಿ? ಓಕೆ, ನಾನು ಫಸ್ಟ್ ಎಲ್ಲಿ ಹೇಳಿದ್ದೆ ಕ್ಲಾಸ್ನಲ್ಲಿ, ಕೋಡಿಂಗ್ ಮತ್ತು ಡಿಕೋಡಿಂಗ್, ಸಿರೀಸ್, ಅನಲಾಗಿ, ಲಾಜಿಕಲ್ ಸೀಕ್ವೆನ್ಸ್ ಆಫ್ ಅರೇಂಜ್ಮೆಂಟ್, ಇವೆಲ್ಲ ಪ್ರಶ್ನೆಗಳಿಗೆ ಒಂದೇ ಒಂದು ವಿಧ. ಅದೇನಪ್ಪಾ ಅಂದ್ರ A to Z, ಎದಿಂದ Z ವರೆಗೆ ಬರೆಯುವಂತಹ ಒಂದು ಅಕ್ಷರಗಳ ಕ್ರಮ. DEFGHIJKLMNOPQRSTUVWXYZ. ಓಕೆ, ಇದೇ ರೀತಿ ಇದರ ಅಪೋಸಿಟ್ ಕ್ರಮ ಅಂದ್ರೆ ಇದರಿಂದ ಉಲ್ಟಾ ABCDEFGHIJKLMNOPQRSTUVWXYZ. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ರಿ, ಪ್ರತಿಯೊಂದು ಅಕ್ಷರಕ್ಕಿರುವಂತ ಅಪೋಸಿಟ್ ಅಕ್ಷರ ಅಥವಾ ವಿರುದ್ಧ ಕ್ರಮ ಅಕ್ಷರ, ಅದೇ ರೀತಿ ಇವಳ ನಂಬರ್ ಸಿರೀಸ್ ಏನಪ್ಪಾ ಅಂದ್ರ ಒಂದು ಕ್ರಮವಾಗಿ ಫಾರ್ವರ್ಡ್. ಒಂದಂದ್ರೆ ABC 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ಇದು ಫಾರ್ವರ್ಡ್ ಆಗಿರುವಂತಹ ಅಕ್ಷರಗಳಿಗೆ ಒಂದು ಕ್ರಮ. ಇದಕ್ಕೆ ಇದೇ ರೀತಿ ನಾವು ಅಬ್ಸರ್ವ್ ಮಾಡಿದ್ರೆ ಇದರ ಒಂದು ಉಲ್ಟಾ ಅಕ್ಷರನ ಕ್ರಮ. ಓಕೆ, ಅಂದ್ರೆ Z ಅಕ್ಷರನ ಕ್ರಮ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ಓಕೆ, ಇದು ಉಲ್ಟಾ ಅಕ್ಷರನ ಒಂದು ಎಣಿಕೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಏನು? ಕೆ ಎಂದರೆ ಪಿ. ಓಕೆ, ಕೆ ಎಂದರೆ ಪಿ, ಕೆ ಇಟ್ ಈಸ್ ಪಿ. ಓಕೆ, ನೆಕ್ಸ್ಟ್ ಎಂ ಅಂದರೆ ಎನ್, ಎಂ ಎಂದರೆ ಎನ್. ಓಕೆ, ಹಾಗಾದ್ರೆ ಸಂಪದ SAMPAD ನ ಗುಪ್ತ ಭಾಷೆ ಯಾವ ರೀತಿ ನಾವು ಬರಿತೀವಿ? ಓಕೆ, ಕೋಡಿಂಗ್ ಭಾಷೆ ಒಳಗೆ ಯಾವ ರೀತಿ ಬರೆಯುವಿರಿ? ಹಾಗಾದ್ರೆ ಅಬ್ಸರ್ವ್ ಮಾಡಿ, ಕೆ ಅಂದ್ರೆ ಪಿ ಐತಿ. ಓಕೆ, ಅಪೋಸಿಟ್ ಪದ ಕೆ ಎಲ್ಲೈತಿ ಅಲ್ಲಿ ಪಿ ಐತಿ. ಓಕೆ, ಹಾಗಾದ್ರೆ ಅದರ ವಿರುದ್ಧ ಅಕ್ಷರ ನಾವು ಇಲ್ಲಿ ಬರಿಬೇಕು. ನೆಕ್ಸ್ಟ್ ಎಂ ಅಂದ್ರೆ ಎನ್ ಐತಿ. ಓಕೆ, ಎಂ ಅಂದರೆ ಎನ್ ಅದನ್ನ ಕೊಟ್ಟಿದ್ದಾರು. ಓಕೆ, ಎಂ ಅಂದರೆ ಎನ್ ಅಂತ ಕೊಟ್ಟಿದ್ದಾರು. ಹಾಗಾದ್ರೆ ಎಸ್ ನ ಅಪೋಸಿಟ್ ಪದ ಯಾವುದು? ಎಚ್. ಓಕೆ, ಎ ಯ ಅಪೋಸಿಟ್ ಪದ ಯಾವುದು? ಝೆಡ್. ಎಂ ನ ಅಪೋಸಿಟ್ ಪದ ಎನ್, ಪಿ ಯ ಅಪೋಸಿಟ್ ಪದ ಕೆ. ಓಕೆ, ಇವು ಎರಡು ಅಕ್ಷರ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಎ ಯ ಅಪೋಸಿಟ್ ಪದ ಝೆಡ್, ಡಿ ಯ ಅಪೋಸಿಟ್ ಪದ ಡಬ್ಲ್ಯೂ. ಓಕೆ, ಇವೆಲ್ಲ ಏನ
ಅಪೋಸಿಟ್ ಪದಗಳು ಅಥವಾ ವಿರುದ್ಧ ಪದಗಳು. ಓಕೆ, ಇದರ ಆನ್ಸರ್ ಏನೀಗ HZNK ZW. ಓಕೆ, ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ 4 ಆಪ್ಷನ್, ಅದ್ರಲ್ಲಿ ಟಿಕ್ ಮಾಡುವಂತಹ ಒಂದು ಪದ ಯಾವುದು? ಆಪ್ಷನ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾವು ಕ್ವಶನ್ ಅನ್ನ ಓಕೆ ಬರ್ಕೊಳ್ಳಿ, ಆನ್ಸರ್ ಅನ್ನ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ 7 ಮುಗಿತು. 8ನೇ ಕ್ವಶನ್. ಓಕೆ, ಅಬ್ಸರ್ವ್ ಮಾಡಿ, ಇದೊಂದು ವಿಧ ಇದೆ. ಯಾವ ರೀತಿ ವಿಧಗಳಲ್ಲಿ ಕ್ವಶನ್ಸ್ ಅನ್ನ ಕೇಳಲಾಗಿದೆ. ಓಕೆ, 8ನೇ ಕ್ವಶನ್ ಒಂದು ಪ್ರಶ್ನೆ. ಒಂದು ವೇಳೆ PUN ಅಂದ್ರೆ PUN ವನ್ನು OQTVMO ಎಂದು ಬರೆದರೆ, ಓಕೆ ಎಂದು ಬರೆದರೆ MAT ಯನ್ನ ಯಾವ ರೀತಿ ಬರೆಯುವಿರಿ? MAT ಯನ್ನ ಯಾವ ರೀತಿ ಬರೆಯುವಿರಿ? ಓಕೆ, ಕಾಣ್ತಾ ಇದೆಯಲ್ಲ ಅಕ್ಷರ? ಕಾಣಲಿಲ್ಲ ಸ್ವಲ್ಪ ಸ್ಕ್ರೀನ್ ಅನ್ನ ಝೂಮ್ ಮಾಡಿ. ಓಕೆ, ನಿಮ್ಗೆ ಕಾಣುತ್ತೆ. ಓಕೆ, PUN ಅನ್ನ OQTVMO ಎಂದು ಬರೆದರೆ, ಅಬ್ಸರ್ವ್ ಮಾಡ್ರಿ, ಇಲ್ಲಿರುವಂತ ಅಕ್ಷರಗಳ ಸಂಖ್ಯೆನ ನಮ್ಗೆ ನೀಡಿರುವಂತ ಅಕ್ಷರಗಳ ಸಂಖ್ಯೆ 3. ಒಂದು P, ಒಂದು U, ಒಂದು N. ಇದು 3 ಅಕ್ಷರ ಇದೆ. ಓಕೆ, ಕೋಡಿಂಗ್ ಭಾಷೆಯಲ್ಲಿ ಕೊಟ್ಟಿರುವಂತ ಅಕ್ಷರ ಎಷ್ಟು? ಟೋಟಲ್ 6 ಅಕ್ಷರ. ಓಕೆ, ಹಾಗಾದ್ರೆ ಹೇಗೆ ಬರೆದಿರಬೇಕು? ಓಕೆ, ಅಥವಾ ಯಾವ ರೀತಿ ಬರೆದಾರು? ಓಕೆ, ಒಂದು ಅಕ್ಷರಕ್ಕೆ 2 ಅಕ್ಷರ ಅಂತ ಬರ್ದಾರು. ಓಕೆ, ಒಂದು ಅಕ್ಷರಕ್ಕೆ 2 ಅಕ್ಷರ, ಒಂದು ಅಕ್ಷರಕ್ಕೆ 2 ಅಕ್ಷರ. ಯಾವ ರೀತಿ ಬಂದು ಅಬ್ಸರ್ವ್ ಮಾಡ್ರಿ. OPQ TUV MNO. ಓಕೆ, ಇವು 3 ಅಕ್ಷರ ಅದಾವ. ಅಂದ್ರ ಈ 3 ಅಕ್ಷರಗಳಲ್ಲಿ ಮಧ್ಯದಲ್ಲಿರುವಂತ ಅಕ್ಷರ, ಓಕೆ ನಡಕಿರುವಂತ ಅಕ್ಷರನ ಕೊಟ್ಟಿದ್ದಾರೆ. ಎಲ್ಲಿ? ಮೇನ್ ಪದ PUN ಪುನ್. ಅದಕ್ಕೆ ಕೊಟ್ಟಿರುವಂತಹ ಕೋಡ್ ಭಾಷೆ ಯಾವುದು? ಆ ಅಕ್ಷರದ ಎಡ ಮತ್ತು ಬಲ ಅಥವಾ ಅದರ ಹಿಂದಿನ ಮತ್ತು ಮುಂದಿನ ಅಕ್ಷರನ್ನ ಕೆಳಗೆ ಕೊಟ್ಟಿದ್ದಾರೆ. ತಿಳಿಯಾಯ್ತಿ? ಇಲ್ಲಿ ನೋಡ್ರಿ, P ಯ ಹಿಂದಿನ ಅಕ್ಷರದ ಮೇಲೆ ಅಕ್ಷರ ಇರುವಂತಹ O, ನಂತರ ಅಕ್ಷರ Q, ಅದರ ಬಲ ಮತ್ತು ಎಡಕ್ಕೆ ಕೊಟ್ಟಿರುವಂತಹ ಅಥವಾ ಇರುವಂತಹ ಅಕ್ಷರನ ಕೊಟ್ಟಿದ್ದಾರೆ. ಹಾಗಾದ್ರೆ M ನ ಬಲದ ಅಕ್ಷರ N ಮತ್ತು MO. ಓಕೆ, MNO. ಓಕೆ, ಮಧ್ಯಲಿರುವ ಅಕ್ಷರ ನಡಕಿದೆ ಅಂದ್ರೆ ಕೊಟ್ಟಿರುವಂತಹ ಪದ. ನೆಕ್ಸ್ಟ್ A ಇದೆ. A ಯ ಹಿಂದಿನ ಅಕ್ಷರ ಯಾವುದಿಲ್ಲ, ಆದ್ದರಿಂದ A ಯ ಹಿಂಬದಿಯ ಅಕ್ಷರ Z, ಅದರಿಂದ ZAB. ಓಕೆ, A ಯ ಹಿಂದಿನ ಅಕ್ಷರ Z, ಮುಂದಿನ ಅಕ್ಷರ B. ಓಕೆ, ಅದೇ ರೀತಿ T ಯ ಹಿಂದಿನ ಅಕ್ಷರ S ಮತ್ತು ಅದರ ಮುಂದಿನ ಅಕ್ಷರ U. ಯಾವುದು? U. ಕೋಡಿಂಗ್ ಮತ್ತು ಡಿಕೋಡಿಂಗ್, ಇದೊಂದು ಪದ, ಒಂದು ವಿಧ. ಓಕೆ, ತಿಳಿತಾ? ಅದರ ಹಿಂದಿನ ಮತ್ತು ಮುಂದಿನ. ಸರಿ, ಇದು ಕ್ವಶನ್ಸ್ ಹಿಂಗ ಬರುತ್ತವ. ಓಕೆ, ಕ್ವಶನ್ಸ್ಗಳು ಕೇಳುತ್ತಾರೆ, ಅದನ್ನ ಬಿಡಿಸುವಂತಹ ಕ್ರಮ, ತಿಳಿದುಕೊಳ್ಳುವಂತಹ ಕ್ರಮ ಯಾವ ಕಡೆ? ನಮ್ ಕಡೆ. ಓಕೆ, ಇದೆಲ್ಲ ವಿಧಗಳಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದರ ಎಷ್ಟು ಟೈಪ್ಸ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ ಹೇಳಿಕ್ ಬರಲ್ಲ. ಆದ್ರ ಎಕ್ಸಾಮ್ ನಲ್ಲಿಯೇ ಯಾವ ರೀತಿ ಕೊಟ್ಟಿದಾರೋ ಅದನ್ನ ತಿಳ್ಕೊಂಡ ನಾವು ಇಲ್ಲಿ ಬಿಡಿಸುವಂತಹ ಕ್ರಮ. ಓಕೆ, ಇದು 8ನೇ ಪ್ರಶ್ನೆ. ಓಕೆ, ಅದೇ ರೀತಿ 9ನೇ ಪ್ರಶ್ನೆ ಇದೆ ನೋಡಿ. RUN ರನ್ ಪದವನ್ನ OPVWST ಎಂದು ಬರೆದರೆ, ಕಾಣಲಿಲ್ಲಪ್ಪ ಅಂದ್ರೆ ನಾ ಹೇಳಿದೀನಿ, ಅದನ್ನು ಬರ್ಕೊಳ್ಳಿ. LINK ಯನ್ನು ಹೇಗೆ ಬರೆಯುವಿರಿ? ಓಕೆ, ರನ್ ಅನ್ನ OPVWST ಎಂದು ಬರೆದರೆ ಲಿಂಕ್ LINK ಯನ್ನು ಯಾವ ರೀತಿ ಬರೆಯುವಿರಿ ಅಥವಾ ಹೇಗೆ ಬರೆಯುವಿರಿ? ಓಕೆ, ಒಂದ್ 2 ನಿಮಿಷ ವಿಡಿಯೋನ ಪೌಸ್ ಮಾಡಿ ಇದನ್ನ ಬಿಡಿಸಿ. ಓಕೆ, ನೋಡಿ ಯಾವ ರೀತಿ ಆನ್ಸರ್ ಬರುತ್ತೆ, ನಂತರ ನಾನು ಕೂಡ ಬರೆಸ್ತೀನಿ. ಓಕೆ, ಬಿಡಿಸಿ ಟ್ರೈ ಮಾಡಿ ನೋಡಿ. ಒಂದು RUN. ಓಕೆ, ಇದಕ್ಕೆ ಕೊಟ್ಟಿರುವಂತಹ ಪದಗಳು OP. ಓಕೆ, VW ST. ಅಬ್ಸರ್ವ್ ಮಾಡ್ರಿ, ಇದರ ಹಿಂದಿನ ಒಂದು ಕ್ವಶನ್ ಅಥವಾ 8ನೇ ಕ್ವಶನ್ ಏನ್ ಮಾಡಿದ್ವಿ ನಾವು? ಇರುವಂತಹ ಪದಗಳ ಹಿಂದಿನ ಮತ್ತು ಮುಂದಿನ ಅಕ್ಷರನ ಬಿಡಿಸಿದ್ವಿ. ಸೇಮ್ ಇದೆ. ಆದ್ರ P ಯ ಕೆಳಗಡೆ ಕೊಟ್ಟಿದ್ದು OQ, U ಯ ಕೆಳಗಡೆ ಕೊಟ್ಟಿದ್ದು TV, N ನ ಕೆಳಗಡೆ M ಮತ್ತು O. ಅಂದ್ರೆ ಆ ಅಕ್ಷರ ಕೆಳಗೆ ಕೊಟ್ಟಿರುವಂತಹ ಭಾಗನೇ ಆನ್ಸರ್. ಆದ್ರ
ಇದರಲ್ಲಿ ಅಥವಾ ಈ ಕ್ವಶನ್ ನಲ್ಲಿ ರಿವರ್ಸ್ ಬರೆದಿರುವಂತಹ ಭಾಗ. ರಿವರ್ಸ್ ಅಂದ್ರೆ ಏನ? ಉಲ್ಟಾ. ಎನ್ ನ ಹಿಂದಿನ ಮತ್ತು ಮುಂದಿನ ಪದ ಎನ್ ಓ ಪಿ. ಓಕೆ, ಎನ್ ಓ ಪಿ. ಓಕೆ, ಯು ವಿ ಡಬ್ಲ್ಯೂ, ಯು ವಿ ಡಬ್ಲ್ಯೂ. ಓಕೆ, ಇನ್ ನೆಕ್ಸ್ಟ್ ಆರ್ ಇದೆ, ಎಸ್ ಟಿ, ಆರ್ ಎಸ್ ಟಿ. ಓಕೆ, ಅಬ್ಸರ್ವ್ ಮಾಡ್ರಿ, ಇಲ್ಲಿ ಎನ್ ಓ ಪಿ ಅದರ ಮುಂದಿನ 2 ಅಕ್ಷರ, ವಿ ಯು ಡಬ್ಲ್ಯೂ ಮುಂದಿನ 2 ಅಕ್ಷರ, ಆರ್ ಎಸ್ ಟಿ ಮುಂದಿನ 2 ಅಕ್ಷರ. ಅದೇನ್ ಮಾಡಿದಾರ ಅವ್ರ? ಆ ಅಕ್ಷರದ ರಿವರ್ಸ್ ಕ್ರಮಗಳು ಬರ್ದಾರ. ಓಕೆ, ಅಂದ್ರೆ ಇಲ್ಲಿ ಎನ್ ಬಂತು, ಇಲ್ಲಿ ಯು ಬಂತು, ಇಲ್ಲಿ ಆರ್ ಬಂತು. ಓಕೆ, ಅದೇ ರೀತಿ ಕೇಳಿರುವಂತಹ ಪ್ರಶ್ನೆ ಯಾವುದು? ಲಿಂಕ್ ಎಲ್ ಐ ಎನ್ ಕೆ. ಅದು ಎಲ್ ಐ ಎನ್ ಕೆ. ಫಸ್ಟ್ ಇದನ್ನ ಉಲ್ಟಾ ಬರ್ಕೊಳ್ಳಿ. ಓಕೆ, ಉಲ್ಟಾ ಅಂದ್ರೆ ಅಪೋಸಿಟ್ ಅಥವಾ ಉಲ್ಟಾ ಕ್ರಮದಲ್ಲಿ ಬರ್ಕೊಳ್ಳಿ. ಫಸ್ಟ್ ಕೆ, ನಂತರ ಎನ್, ನಂತರ ಐ, ನಂತರ ಎಲ್. ಓಕೆ, ಕೆ ಯ ಮುಂದಿನ 2 ಅಕ್ಷರ ಯಾವುದು? ಓಕೆ, ಇದು ಕೊಟ್ಟಿರುವುದು ಪ್ರಶ್ನೆ, ಅದಕ್ಕೆ ನಾವು ಬರ್ಕೊಳ್ಳುವಂತ ಕ್ರಮ ರಿವರ್ಸ್ ಕ್ರಮ. ಓಕೆ, ಕೆ ಯ ಮುಂದಿನ 2 ಅಕ್ಷರ, ಕೆ ಯ ಮುಂದಿನ 2 ಅಕ್ಷರ ಎಲ್ ಎಂ, ಎನ್ ನ ಮುಂದಿನ 2 ಅಕ್ಷರ ಓ ಪಿ. ಓಕೆ, ಐ ಯ ನಂತರದ 2 ಅಕ್ಷರ ಜೆ ಕೆ. ಓಕೆ, ನಂತರ ಎಲ್ ನ ಮುಂದಿನ ಅಕ್ಷರ ಎಂ ಎನ್, ಎಂ ಎನ್. ಇದ ನಿಮ್ಗೆ ಕೊಟ್ಟಿರುವಂತಹ ಪದಗಳ ಒಂದು ಡಿಕೋಡಿಂಗ್. ಕೊಟ್ಟಿರುವಂತಹ ಪದ, ಬರೆದಿರುವಂತಹ ಒಂದು ಕೋಡ್ ಯಾವ ರೀತಿ ರಿವರ್ಸ್ ನಲ್ಲಿ. ಓಕೆ, ಆ ಪದಗಳ ರಿವರ್ಸ್ ನಲ್ಲಿ. ಓಕೆ, ನಂತರ ನಾವು ಕೊಟ್ಟಿರುವಂತಹ ಪ್ರಶ್ನೆಯ ಪದ, ಅದರ ರಿವರ್ಸ್ ಆರ್ಡರ್, ಬರೆದಿರುವಂತಹ ಕ್ರಮ. ಇದು ಆನ್ಸರ್. ಯಾವುದು? ಎಲ್ ಎಂ ಓ ಪಿ ಜೆ ಕೆ ಎಂ ಎನ್. 3 ಅಕ್ಷರ 6 ಅಕ್ಷರ, 4 ಅಕ್ಷರ 8 ಅಕ್ಷರ. ಓಕೆ, ಇದು ಒಂದು ಕ್ರಮ. ಓಕೆ, ಇದು ಒಂದು ಕ್ರಮ. ನೆಕ್ಸ್ಟ್ 2 ಕ್ವಶನ್ಸ್ ಇದೆ. ಓಕೆ, 2 ಕ್ವಶನ್ಸ್ ಇದೆ. ಒಂದು ಸಂಕೇತ ಭಾಷೆಯಲ್ಲಿ 10ನೇ ಕ್ವಶನ್. ಒಂದು ಸಂಕೇತ ಭಾಷೆಯಲ್ಲಿ PRINT ಪ್ರಿಂಟ್ ಅನ್ನು LJSNH ಎಂದು ಸಂಕೇತಿಸಿದರೆ POSTER ಅನ್ನು ಹೇಗೆ ಸಂಕೇತಿಸುವಿರಿ? ಓಕೆ, ಸಂಕೇತಿಸುವಿರಿ. ಅಬ್ಸರ್ವ್ ಮಾಡ್ರಿ, ಕ್ವಶನ್ ಕೊಟ್ಟಿರುವುದು ಬರ್ಕೊಳ್ಳಿ. 10ನೇ ಕ್ವಶನ್ ಎಷ್ಟು? 10ನೇ ಕ್ವಶನ್ ಮತ್ತು ಒಂದು ವಿಧ. ಯಾವ ವಿಧ ಒಳಗ ಕ್ವಶನ್ಸ್ ಅನ್ನ ಕೇಳಬಹುದು? ಇದೊಂದು ಟೈಪ್. ಓಕೆ, ಅಬ್ಸರ್ವ್ ಮಾಡ್ರಿ, ಒಂದು ಪ್ರಿಂಟ್ PRINT, PRINT. ಇದಕ್ಕೆ ಕೊಟ್ಟಿರುವಂತಹ ಕೋಡ್ ಯಾವುದು? LJS, NH. ಓಕೆ, ಕೊಟ್ಟಿರುವಂತಹ ಪದ ಮತ್ತು ಅದಕ್ಕೆ ನೀಡಿರುವಂತಹ ಕೋಡ್. ನೆಕ್ಸ್ಟ್ ಪೋಸ್ಟರ್, POSTER. ಓಕೆ, ಪೋಸ್ಟರ್ ಪದವನ್ನ ಹೇಗೆ ನಾವು ಸಂಕೇತಿಸುವಿರಿ? ಓಕೆ, ಅಬ್ಸರ್ವ್ ಮಾಡ್ರಿ, ನಾವು ಪಿ ಗೆ ಕೊಟ್ಟಂತಹ ಪದ ಎಲ್. ಪಿ ಗೆ ಎಲ್ ಅಂತಂದ್ರ ನಮಗೆ ಮುಂದಿದೆ 1 2 3 4 ಅಕ್ಷರ ಮುಂದಿದೆ. ಓಕೆ, +4 ಆಗ್ಬಹುದು. ಆರ್ ನ ಮುಂದಿನ ಅಕ್ಷರ ಜೆ ಇದೆ. ಆರ್ ನ ಮುಂದಿನ ಅಕ್ಷರ ಹಿಂದಿನ ಅಕ್ಷರ. ಆರ್ ನ ಹಿಂದಿನ ಅಕ್ಷರ 1 2 3 4 5 6 7 8ನೇ ಅಕ್ಷರ ಹಿಂದಿದೆ. ಇದು +4 ಆದರೆ ಇದು -8 ಆಗಿದೆ. ಓಕೆ, 1ನೇ ಅಕ್ಷರ ಅಕ್ಷರಗಳಲ್ಲಿ +4 ಆದ್ರೆ ಇದು -8 ಆಗಿದೆ. ಆಯದಿಂದ ಎಸ್, 1 2 3 4 5 6 7 8 9 10 ಮತ್ತಿದು +10 ಆಗಿದೆ, +10 ಆಗಿದೆ. ಮುಂದಿನ ಅಕ್ಷರ ಎನ್ ದಿಂದ ಎನ್ ಅಂದ್ರೆ ಎನ್ ದಿಂದ ಏನಾಯ್ತು? 26 ಅಕ್ಷರ. ಇದು ಸೀರೀಸ್ ಹೊಂದಲ್ಲ. ಓಕೆ, ಸೀರೀಸ್ ಬರಲ್ಲ. ಹಾಗಾದ್ರೆ ಅಂದ್ರೆ ಒಂದು ಸರಣಿ ಒಂದು ಲೆವೆಲ್ ಇರಬೇಕು. ಓಕೆ, ಅದು ಬರಲ್ಲ. ಹಾಗಾದ್ರೆ ಯಾವ ರೀತಿ ಬರ್ತಾರು ನೋಡ್ರಿ. ಅಪೋಸಿಟ್ ಪದ, ಒಂದು ವಿರುದ್ಧ ಪದ. ರೆಡ್ ಇಂಕ್ ಬರ್ದಿರೋದು ಫಾರ್ವರ್ಡ್. ಓಕೆ, ಬ್ಲಾಕ್ ಇಂಕ್ ಬರ್ದಿರೋದು ಅಪೋಸಿಟ್ ಪದ. ಓಕೆ, ಹಾಗಾದ್ರೆ ಪಿ ನ ಎಲ್, ಪಿ ಗೆ ಅಪೋಸಿಟ್ ಪದ ಎಲ್ ಅಂದ್ರೆ ಪಿ ಅಪೋಸಿಟ್ ಪದ ಕೆ. ಅದಕ್ಕೆ +1 ಮಾಡಿದ್ದಾರೆ. ಅದೇನಪ್ಪಾ ಅಂದ್ರ ನೋಡಿ, ಪಿ ಪಿ ಅಪೋಸಿಟ್ ಪದ 1 ಬರೆದಿರುವುದು 1 ಅದರ ಹಿಂದಿನ ಅಕ್ಷರ. ಓಕೆ, -1. ನೆಕ್ಸ್ಟ್ ಆರ್ ನ ಅಪೋಸಿಟ್ ಪದ ಐ, ಅದರ ಹಿಂದಿನ ಪದ ಆರ್ ನ ಅಪೋಸಿಟ್ ಪದ ಐ -1. ಓಕೆ, ಐ -1 ಅಂದ್ರೆ ಜೆ. ಐ ಅಪೋಸಿಟ್ ಪದ ಆರ್. ಆರಕ್ಕೆ ಅದರ ಹಿಂದ್ಗಡೆ ಹೋಗುವಂತಹ ಪದ ಅಂದ್ರೆ -1. ಎಸ್. ಓಕೆ, ನೆಕ್ಸ್ಟ್ ಎನ್ ನ ಅಪೋಸಿಟ್ ಪದ ಎಂ.
ಎನ್ ನ ಅಪೋಸಿಟ್ ಪದ ಎಂ, ಅದರ ಹಿಂದಿನ ಪದ. ಓಕೆ, ಎನ್ ಎಂ ನ ಹಿಂದಿನ ಪದ ಯಾವುದು? ಎನ್. ಓಕೆ, ನಾವು ಇಲ್ಲಿ +1 ಹೇಳ್ಬೋದು ಅಥವಾ -1 ಹೇಳ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಟಿ ಯ ಅಪೋಸಿಟ್ ಪದ, ಟಿ ಯ ಅಪೋಸಿಟ್ ಪದ ಜಿ, ಜಿ ಯ ಹಿಂದಿನ ಪದ -1. ಓಕೆ, ಎಚ್ ತಿಳಿಯೈತಿ. ಅಪೋಸಿಟ್ ಪದ ಅದರ ಹಿಂದಿನ ಪದ. ಓಕೆ, ಅಂದ್ರೆ ಎ ಅಪೋಸಿಟ್ ಪದ ಜಡ್ ಐತಿ, ಅಂದ್ರೆ ಹಿಂದಿನ ಪದ ಮತ್ತೆ ಎ. ಓಕೆ, ಉಲ್ಟಾ ಬಂದ್ರ ಎ. ಹಂಗ ಇಲ್ಲಿ ಪೋಸ್ಟರ್, ಪೋಸ್ಟರ್ ನ ಅಪೋಸಿಟ್ ಪದ ಒಂದು ಪಿ, ಪಿ ಯ ಅಪೋಸಿಟ್ ಪದ ಏನು? ಕೆ, ಕೆ ಇದೆ, ಅದರ ಹಿಂದಿನ ಪದ ಎಲ್. ಓಕೆ, ಇಲ್ಲಿ ನೋಡಿ ಪಿ ಇದ್ದು ಎಲ್ ಬಂತು. ಓಕೆ, ಇದು ಅಪೋಸಿಟ್ ಪದ -1. ನೆಕ್ಸ್ಟ್ ಓನ್ ಅಪೋಸಿಟ್ ಪದ ಏನಿದೆ? ಎಲ್, ಎಲ್ ನ ಹಿಂದಿನ ಪದ ಎಂ. ಓಕೆ, ಓನ್ ಅಪೋಸಿಟ್ ಪದ ಎಲ್, ಎಲ್ -1 ಏನು? ಎಂ. ಎಸ್ ನ ಅಪೋಸಿಟ್ ಪದ ಎಚ್, -1 ಐ ಏನು? ಐ. ಟಿ, ಟಿ ಯ ಅಪೋಸಿಟ್ ಪದ ಜಿ, ಜಿ -1 ಎಚ್. ಓಕೆ, ಇನ್ ನೆಕ್ಸ್ಟ್ ಇ, ಇ ಯ ಅಪೋಸಿಟ್ ಪದ ಏನು? ವಿ, ವಿ ಯ -1 ಏನ? ಡಬ್ಲ್ಯೂ. ಓಕೆ, ಡಬ್ಲ್ಯೂ. ಇನ್ ನೆಕ್ಸ್ಟ್ ಆರ್ ಇದೆ, ಆರ್ ನ ಅಪೋಸಿಟ್ ಪದ ಐ, ಐ ಯ -1 ಜೆ. ಓಕೆ, ಹಾಗಾದ್ರೆ ಪ್ರಿಂಟ್ ಅಂದರೆ ಎಲ್ ಜೆ ಎಸ್ ಎನ್ ಎಚ್, ಪೋಸ್ಟರ್ POSTR ಅಂದ್ರೆ ಎಲ್ ಎಂ ಐ ಎಚ್ ಡಬ್ಲ್ಯೂ ಜೆ. ಓಕೆ, ಇದೇನಪ್ಪಾ ಅಂದ್ರ ಬಿಡಿಸುವಂತಹ ಒಂದು ತರ್ಕಶಾಸ್ತ್ರದ ವಿಧ. ಓಕೆ, ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಒಂದು ವಿಧ. ಅಪೋಸಿಟ್ -1, +1 ಅಂದ್ರೆ ಮುಂದಕ್ಕೆ ಹೋಗ್ಬೋದು. ಓಕೆ, ಮೈನಸ್ ಅಂದ್ರೆ ಹಿಂದಕ್ಕೆ ಹೋಗ್ಬೋದು. ಓಕೆ, ಯಾವುದು ಒಂದು ವಿಧ. ತಿಳಿತಾ? ಕ್ವಶನ್ ನಂಬರ್ 11. ಓಕೆ, ಈ ಕ್ವಶನ್ ನಂಬರ್ ನೆಕ್ಸ್ಟ್ ಇದೆ ಯಾವುದು? 12. ಬರ್ಕೊಳ್ಳಿ. ಕ್ವಶನ್ ನಂಬರ್ 12 ಅಬ್ಸರ್ವ್ ಮಾಡ್ರಿ. ಒಂದು ವೇಳೆ FRUIT ಅನ್ನು UKXVK ಎಂದು ಬರೆದರೆ APPLE ಯನ್ನು ಹೇಗೆ ಬರೆಯುವಿರಿ? APPLE ಯನ್ನು ಹೇಗೆ ಬರೆಯುವಿರಿ? ಬರ್ಕೊಳ್ಳಿ. ಓಕೆ, ಯಾವಾಗಲೂ ಕೋಡಿಂಗ್ ಮತ್ತು ಡಿಕೋಡಿಂಗ್ ಸೀರೀಸ್ ಎಲ್ಲ ಬರಬೇಕಾದ್ರೆ ಇವೆಲ್ಲ ನಮ್ಮ ಕಡೆ ಇರಬೇಕು. ಓಕೆ, ಅಥವಾ ಬರ್ಕೊಳ್ಳೇಬೇಕು. ಅಬ್ಸರ್ವ್ ಮಾಡ್ರಿ. ಒಂದು ಫ್ರೂಟ್ FRUIT ಅನ್ನ, ಓಕೆ, ಕಾಣಿಲ್ಲ ಅಂದ್ರೆ ಜೂಮ್ ಮಾಡಿ ಸ್ಕ್ರೀನ್ ಕಾಣುತ್ತೆ. FRUIT ಅನ್ನ UKXVK ಎಂದು ಬರೆದರೆ, UKXVK ಎಂದು ಬರೆದರೆ ಆಪಲ್ ವನ್ನು, ಓಕೆ, ಆಪಲ್ ಅನ್ನು APPLE ಯನ್ನು ಹೇಗೆ ಬರೆಯುವಿರಿ? ಹೇಗೆ ಬರೆಯುವಿರಿ? ಓಕೆ, ಹೇಗೆ ಬರೆಯುವಿರಿ? ಈಗ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಈ ಪದವನ್ನ ನಾವು ಈ ರೀತಿ ಬರೆದಿವಿ. ಓಕೆ, ಡೇ 2 ಕ್ಲಾಸ್ಗೆ ಹೋಗ್ರಿ. ಅಲ್ಲಿ ಫಸ್ಟ್ ಕ್ವಶನ್ ಇತ್ತು ಚೇರ್. ಓಕೆ, CHAIR ಚೇರ್ ಅನ್ನ ಯಾವ ರೀತಿ ಬರೆದಿವಿ? ಅದೇ ರೀತಿ ಸೇಮ್ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಓಕೆ, ಇದು 1ನೇ ಪದ, ಇದು 2ನೇ ಪದ, 3ನೇ ಪದ, 4ನೇ ಪದ, 5ನೇ ಪದ. ಓಕೆ, ಇಲ್ಲಿ ಎಫ್ ನಾವು ಯು ತಗೊಂಡ್ರೆ ಆಗಲ್ಲ. ಓಕೆ, ಕೇಕ್ ಆರ್ ತಗೊಂಡ್ರೆ, ಎಕ್ಸ್ ತಗೊಂಡ್ರೆ, ವಿ ತಗೊಂಡ್ರೆ, ಕೆ ತಗೊಂಡ್ರೆ. ಓಕೆ, ಅಂದ್ರೆ ಈ ಪದಗಳಿಗೆ ಕೊಟ್ಟಂತಹ ಪದಗಳ ಒಂದು ಸೀಕ್ವೆನ್ಸ್. ಓಕೆ, ಬರ್ದಿದ್ರೆ ಅಬ್ಸರ್ವ್ ಮಾಡಿ. ಎಫ್ ದಿಂದ ಅಪೋಸಿಟ್ ಪದ ಯು ಇದೆ. ಓಕೆ, ಆರ್ ದ ಅಪೋಸಿಟ್ ಪದ ಕೆ ಇಲ್ಲ, ಬರಲ್ಲ. ಓಕೆ, ಇನ್ ನೆಕ್ಸ್ಟ್ ಯು ದ ಅಪೋಸಿಟ್ ಪದ ಎಕ್ಸ್ ಇಲ್ಲ, CX ಅದು ಬರಲ್ಲ. ಹಾಗೆ ಹೆಂಗ ನಮ್ಗೆ ಕೊಟ್ಟಿದಾರು ತರ್ಕ ಅಬ್ಸರ್ವ್ ಮಾಡ್ಬೇಕು. ಇನ್ನ ಈ ಟಿ ಪದ ಕೊನೆಯ ಪದ ಇದೆ. ಓಕೆ, ಟಿಗೆ ಯು ಕೊಟ್ಟಿದ್ರೆ, +1 ಆಗಿದೆ. TU ಅಂದ್ರೆ ಇಲ್ಲಿ ಬಂದಿದ್ದು 5ನೇ ಪದ, ಫಸ್ಟ್ ಅಕ್ಷರ. ನೆಕ್ಸ್ಟ್ ಐ ಎಷ್ಟನೇ ಪದ? 4ನೇ ಅಕ್ಷರ. ಓಕೆ, ಇಲ್ಲಿ 4ನೇ ಅಕ್ಷರನ ಒಂದು ಕೋಡ್ ಭಾಷೆ. ಆಯದಿಂದ ಕೆ ಬಂತು, ಆಯದಿಂದ JK ಅಂದ್ರೆ ಇಲ್ಲಿ +1 ಆಯ್ತು, ಇಲ್ಲಿ +2. IJK 2 ಅಕ್ಷರ ಮುಂದೆ ಹೋಗಿದೆ. ಇನ್ನೇ ಅಕ್ಷರ ಯು, 3ನೇ ಅಕ್ಷರಕ್ಕ ಇಲ್ಲಿ 3ನೇ ಅಕ್ಷರ. ಓಕೆ, ಬರ್ದಿರುವಂತ ಕ್ರಮ ಉಲ್ಟಾ. ಓಕೆ, ಯು ದಿಂದ ಎಕ್ಸ್ ಕೊಟ್ಟಿದ್ದಾರೆ. ಯು ಅಂದ್ರೇನ VWX 3 ಅಕ್ಷರ ಮುಂದೆ ಹೋಗಿದೆ, +3. ಓಕೆ, ನೆಕ್ಸ್ಟ್ ಆರ್ 2ನೇ ಅಕ್ಷರ, ಇಲ್ಲಿ 2ನೇ ಅಕ್ಷರ. ಓಕೆ, ಯಾವುದು? ಆರ್ ದಿಂದ
1 2 3 4 4 ಅಕ್ಷರ ಮುಂದೋಗಿದೆ +4. ಓಕೆ, RSTUV 4ನೇ ಅಕ್ಷರ. ನೆಕ್ಸ್ಟ್ ಎಫ್ ದಿಂದ ಕೊನೆಯ ಅಕ್ಷರ 1ನೇ ಅಕ್ಷರ. ಓಕೆ, ಎಷ್ಟು? ಎಫ್ ದಿಂದ 1 2 3 4 5 ಕೆ ಬಂದಿದೆ +5. ಓಕೆ, ಹಾಗಾದ್ರೆ 1ನೇ ಅಕ್ಷರ ಮೂಮೆಂಟ್ ಆಗಿದ್ದ ಕೊನೆಗೆ +5 ಆಗಿದೆ. 2ನೇ ಅಕ್ಷರ +4, 3ನೇ ಅಕ್ಷರ +3, 4ನೇ ಅಕ್ಷರ +2, 5ನೇ ಅಕ್ಷರ +1. ಅಂದ್ರೆ ಉಲ್ಟಾ ಮೂಮೆಂಟ್ ಆಗಿದೆ. ಅದು ಬರೆದಿರುವಂತ ಕ್ರಮ ಅಪೋಸಿಟ್. ಹಾಗಾದ್ರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಈ ಅಕ್ಷರ ಮೊದಲು ಬರಬೇಕು. ಎಷ್ಟ? ಕೊನೆಯ ಅಕ್ಷರ +1, ಇಲ್ಲಿಂದ 2ನೇ ಅಕ್ಷರ +2, ಇಲ್ಲಿಂದ 3ನೇ ಅಕ್ಷರ +3, ಇಲ್ಲಿಂದ 4ನೇ ಅಕ್ಷರ +4, ಇದು +5. ಹಾಗಾದ್ರೆ ಅಬ್ಸರ್ವ್ ಮಾಡ್ರಿ, ಏನ್ ಆನ್ಸರ್ ಬರ್ಬೋದು ನಮಗೆ? ಒಂದು ಇ +1, ಇ ಅಂತಂದ್ರೆ ಎಫ್ ಇಲ್ಲಿ ಬಂತು. ಓಕೆ, ಇ ಎಫ್. ನೆಕ್ಸ್ಟ್ ಎಲ್ ನ 2 ಅಕ್ಷರ ಮುಂದ್ಗಡೆ 1 2 ಎಲ್ ಎಂ ಎನ್. ಓಕೆ, ಪಿ ಯ 3 ಅಕ್ಷರ ಮುಂದ್ಗಡೆ QRS, ಇಲ್ಲಿ ಎಸ್ ಬಂತು. ಪಿ ಯ 4 ಅಕ್ಷರ ಮುಂದ್ಗಡೆ 4 ಅಕ್ಷರ ಮುಂದಕ್ಕೆ ಹೋಗ್ಬೇಕು, QRST ಬಂತು. ಓಕೆ, ನೆಕ್ಸ್ಟ್ ಎ ಯ 5 ಅಕ್ಷರ ಮುಂದ್ಗಡೆ 1 2 3 4 5 ABCDEF. ಯಾವುದು? ಎಫ್. ಓಕೆ, ಅಂದ್ರ ಏದಿಂದ ಕೌಂಟ್ ಮಾಡುವಾಗ ಅಕ್ಷರ ಬಿಡಬೇಕು, ಅದ್ರ ಮುಂದಿನ 5 ಅಕ್ಷರನ ನಾವು ಕೌಂಟ್ ಮಾಡಬೇಕು. 1 2 3 4 5ನೇ ಅಕ್ಷರ ಎಫ್. ಓಕೆ, ಹಾಗಾದ್ರೆ ಆನ್ಸರ್ ಏನ? ಎಫ್ ಎನ್ ಎಸ್ ಟಿ ಎಫ್. ಇದು ಆಕ್ಚುಯಲ್ ಕೋಡಿಂಗ್. ಓಕೆ, ಯಾವ ರೀತಿ ಬರ್ದೀನಿ ಇದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇದೇ ರೀತಿ ನಮಗ ತಿಳಿಬೇಕು. ಓಕೆ, ಕ್ವಶನ್ ನಂಬರ್ 12. ಎಷ್ಟು? 12. ಒಂದು ವಿಧ. ಓಕೆ, ಪ್ರತಿಯೊಂದು ಕ್ವಶನ್ ನಲ್ಲಿ ಒಂದು ವಿಧ ಇದೆ, ಅದೊಂದು ಟೈಪ್ ಇದೆ. ಆ ಟೈಪ್ ನಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಓಕೆ, ಒಂದು ಕ್ವಶನ್ಸ್ ಇನ್ನೊಂದಕ್ಕೆ ಲಿಂಕ್ ಇಲ್ಲ. ಪ್ರತಿಯೊಂದು ಕ್ವಶನ್ ನಲ್ಲಿಯೂ ಡಿಫ್ರೆಂಟ್ ಟೈಪ್ ಇದೆ. ಓಕೆ, ಅದನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ 13ನೇ ಕ್ವಶನ್. ಎಷ್ಟು? 13ನೇ ಕ್ವಶನ್. ಓಕೆ, ಒಂದು ಸಂಕೇತ ಭಾಷೆಯಲ್ಲಿ PEAR ಅನ್ನು RCCP ಎಂದು ಬರೆದರೆ AUNT ಅನ್ನು CSPR ಎಂದು ಬರೆದರೆ LAND ಅನ್ನು ಹೇಗೆ ಬರೆಯುವಿರಿ? ಹೇಗೆ ಬರೆಯುವಿರಿ? ಇದೊಂದು ಟೈಮ್ ಕನ್ಸ್ಯೂಮಬಲ್ ಕ್ವಶನ್ಸ್ ಇದೆ. ಅಂದ್ರ ಎಕ್ಸಾಮ್ ನಲ್ಲಿ ಟೈಮ್ ಅನ್ನ ಅತಿ ಹೆಚ್ಚು ವೇಸ್ಟ್ ಮಾಡ್ಲಿಕ್ಕೆ ಕೊಟ್ಟಿರುವಂತಹ ಪದ. ಆದ್ರೆ ಇದನ್ನ ನಾವು ಟೈಮ್ ವೇಸ್ಟ್ ಮಾಡ್ಲಾರ್ದೇನೆ ಬಿಡಿಸ್ಕೊಳ್ಬೇಕು. ಓಕೆ, ಯಾವ ರೀತಿ? ಮುಗಿತಾ? ಯಾವ ರೀತಿ? ಕ್ವಶನ್ ನೋಡಿ, ಕ್ವಶನ್ ನೋಡಿ. ಒಂದು PEAR, ಅದು PEAR ಅನ್ನು ಬರೆದಿರುವಂತಹ ಕ್ರಮ ಯಾವ ರೀತಿ? RCCP ಎಂದು ಬರೆದರೆ. ಓಕೆ, AUNT ಅನ್ನು CSPR ಎಂದು ಬರೆದರೆ ಲ್ಯಾಂಡ್ LAND ಅನ್ನು ಯಾವ ರೀತಿ ಬರೆಯುವಿರಿ? ಅಕ್ಷರ. ಓಕೆ, ಅಂದ್ರೆ ಆ ಅಕ್ಷರಕ್ಕೆ ಕ್ರಮ ಯಾವ ರೀತಿ ಬರೆಯುವಿರಿ? ಓಕೆ, ಅಬ್ಸರ್ವ್ ಮಾಡ್ರಿ. ಪಿ ಅಂದ ತಕ್ಷಣ ಆರ್ ಹೆಂಗ್ ಬಂತು? ಪಿ ಯ ಮುಂದ್ಗಡೆ ಆರ್ ಹೆಂಗ್ ಬಂತು? ಪಿ ಇದೆ, QR ಒಂದು +2 ಇದೆ. ಈ ಅಕ್ಷರ ಸಿ ಹೆಂಗ್ ಬಂತು? ಈಗೆ ಸಿ ಅಂದ್ರೆ ಉಲ್ಟಾ ಹೋಗ್ಬೇಕು, ಹಿಂದೆ ಹೋಗ್ಬೇಕು. DC -2 ಆಯ್ತು. ಓಕೆ, ಎಗೆ ಅಕ್ಷರ ಯಾವುದು? ಸಿ ಕೊಟ್ಟಿದ್ದಾರೆ ಅಂದ್ರೆ ಮುಂದಕ್ಕೆ ಹೋಗ್ಬೇಕು, +2 ಆಯ್ತು. ಓಕೆ, ಅಂದ್ರೆ ABC. ಆರ್ ಅಕ್ಷರ ಪಿ ಹೆಂಗ್ ಬಂತು? ಆರ್ ಅಕ್ಷರಕ್ಕೆ ಪಿ -2 ಆಗಿದೆ, QP -2. ಅದು -2 ಅಂದ್ರೆ ಒಂದು +2 ಇದೆ, ಒಂದು -2 ಇದೆ. ಅಂದ್ರೆ ಒಂದು ಅಕ್ಷರ 2 ಅಕ್ಷರ ಮುಂದೆ ಹೋಗಿದೆ, 2 ಅಕ್ಷರ ಹಿಂದೆ ಹೋಗಿದೆ. ಈ ಅಕ್ಷರದ 2ನೇ ಅಕ್ಷರ ಮುಂದೆ ಹೋಗಿದೆ, ಈ ಅಕ್ಷರದ 2ನೇ ಅಕ್ಷರ ಹಿಂದೆ ಹೋಗಿದೆ. ಓಕೆ, ಹಾಗಾದ್ರೆ ಎ ದಿಂದ ಸಿ ನೋಡ್ರಿ, ಫಸ್ಟ್ ಅಕ್ಷರ +2 ಆಗಿದೆ, ABC +2. ಓಕೆ, ಯು ಅಕ್ಷರದಿಂದ ಎಸ್ ಅಕ್ಷರ ಆಗಿದೆ, ಇಲ್ಲಿ -2 ಇದೆ. ಓಕೆ, US -2 ಅಂದ್ರೆ UTS ಹಿಂದಕ್ಕೆ ಹೋಗಿದೆ. N ದಿಂದ P. ಓಕೆ, ಇಲ್ಲಿ +2 ಇದೆ ಅಂದ್ರೆ N ದಿಂದ P, NOP +2. ಓಕೆ, T ದಿಂದ R. ಓಕೆ, 2 ಅಕ್ಷರ ಹಿಂದೋಗಿದೆ. ಓಕೆ, 2 ಅಕ್ಷರ ಹಿಂದೋಗಿದೆ -. ಓಕೆ, ಈ ಎಕ್ಸಾಮ್ ನಲ್ಲಿ ಇವು 2 ಸೀಕ್ವೆನ್ಸ್ ಕರೆಕ್ಟ್ ಇದೆಯೋ ಅಥವಾ ಇಲ್ಲೋ ಚೆಕ್ ಮಾಡ್ಲೇಬೇಕು. ನಾವು ಚೆಕ್ ಮಾಡಿದ ನಂತರ ಇದೇ ಸೀಕ್ವೆನ್ಸ್ ಅಲ್ಲಿ ಇದನ್ನ ನಾವು ಆನ್ಸರ್ ಮಾಡಬೇಕು. ಹಾಗಾದ್ರೆ ಇದು ಚೆಕ್ ಮಾಡೋದು ಟೈಮ್ ವೇಸ್ಟ್ ಮಾಡಬಾರ್ದು ಅಂತಂದ್ರೆ ಒಂದು ಚೆಕ್ ಮಾಡಿ, ಅದರಲ್ಲಿ 2 ಅಕ್ಷರನ ಚೆಕ್ ಮಾಡಿ, ಈಕ್ವಲ್ ಇದ್ರೆ 3ನೇ ಕೋಡಿಂಗ್ ಅನ್ನ ಅಥವಾ ಡಿಕೋಡಿಂಗ್ ಅನ್ನ ಮಾಡಿ. ಇದೇ ಸೇಮ್ ಡಿಕೋಡಿಂಗ್. ಒಂದು
ಎಲ್ ನ +2, ಎ ನ -2, ಎನ್ ನ +2, ಡಿ ಯ -2, ಯಾವುದು -2. ಎಲ್ +2 ಅಂದ್ರೆ ಎಂ ಎನ್, ಇಲ್ಲಿ ಬರೋದು ಎನ್, ಹೌದಾ. ಎ -2 ಅಂದ್ರೆ ಹಿಂದ್ಗಡೆ ಉಲ್ಟಾ ಬರ್ಬೇಕು, ಝೆಡ್ ವೈ ಅಂದ್ರೆ ವೈ ಅಕ್ಷರ. ನೆಕ್ಸ್ಟ್ ಎನ್ +2 ಅಂದ್ರೆ ಎನ್ ನ +2, ಪಿ ಎನ್ ಓ ಪಿ. ಓಕೆ, ಇನ್ ನೆಕ್ಸ್ಟ್ ಡಿ ಯ -2 ಅಂದ್ರೆ ಬಿ, ಎರಡು ಅಕ್ಷರ ಹಿಂದಕ್ಕೆ ಹೋಗ್ಬೇಕು. ಓಕೆ, ಇನ್ನೊಮ್ಮೆ ಹೇಳ್ತೀನಿ, ಎಲ್ ನ +2 ಎಲ್ ಎಂ ಎನ್, ಎ ಹಿಂದೆ ಅಕ್ಷರ ಇಲ್ಲ, ಆದ್ರೆ ಇಲ್ಲಿಂದ ಬರಬೇಕು, ಝೆಡ್ ವೈ. ಓಕೆ, ವೈ. ಓಕೆ, ಇದು ವೈ, ಎಕ್ಸ್ ಎಲ್ಲ ವೈ. ಓಕೆ, ಎನ್ ನ +2 ಅಂದ್ರೆ ಮುಂದ್ಗಡೆ 1 2 ಪಿ. ಡಿ ಯ -2 ಸಿ ಬಿ, ಆದರೆ ಎನ್ ವೈ ಪಿ ಬಿ. ಇದೇನಪ್ಪ ಅಂದ್ರೆ ಮುಖ್ಯವಾಗಿ ಇರುವಂತಹ ಇದರ ಒಂದು ಆನ್ಸರ್. ಓಕೆ, ತಿಳಿತಾ ಅಥವಾ ಇಲ್ಲೋ? ತಿಳಿತಾ? ನೆಕ್ಸ್ಟ್ ನೋಡಿ, ಇದೇ ಕ್ರಮದಲ್ಲಿ ಒಂದು ಕ್ವಶನ್. ಒಂದು ವೇಳೆ ಡ್ರಾಟ್ DRAUGHT ಡ್ರಾಟ್ ಅನ್ನು CQBVHIU ಎಂದು ಬರೆದರೆ CONCISE ಯನ್ನು BNODJTF ಎಂದು ಬರೆದರೆ PROBLEM ಅಂದ್ರೆ ಪ್ರಾಬ್ಲಮ್ ಅನ್ನ ಹೇಗೆ ಬರೆಯುವಿರಿ? ನೋಡಿ, ಇದೇ ರೀತಿ ಸೇಮ್ ಇದೆ. ಇದಕ್ಕೆ ಈ ಕೋಡಿಂಗ, ಇದಕ್ಕೆ ಯಾವ ಡಿ ಕೋಡಿಂಗ ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಒಂದು ಅಕ್ಷರ ಅಥವಾ ಒಂದು ಪದದ ಕೋಡಿಂಗ್ ಸಿಕ್ಕರೆ ಸಾಕು, ಅದೇ ಕೊನೆಗೆ ಇರುವಂತಹ ಕೋಡಿಂಗ್ ಸೇಮ್ ಕೊಟ್ಟಿರ್ತಾರೆ, ಎಂಜಿನ್ ಕೊಟ್ಟಿರೋದಿಲ್ಲ. ಯಾಕ? ಇದಕ್ಕ ಈ ಕೋಡಿಂಗ, ಈ ಅಕ್ಷರಕ್ಕೆ ಈ ಕೋಡಿಂಗ, ಹಾಗಾದ್ರೆ ಈ ಅಕ್ಷರಕ್ಕೆ ಯಾವ ಕೋಡಿಂಗ? ಓಕೆ, ಕ್ವಶನ್ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಒಂದು ಡ್ರಾಟ್ DRAUGHT ಡ್ರಾಟ್ ಅನ್ನ ಬರೆದಿರುವಂತಹ ಕೋಡಿಂಗ್ ಯಾವುದು? ಪದ ಒಂದು CQB VHIU. ಓಕೆ, ಯು. ಓಕೆ, ನೆಕ್ಸ್ಟ್ ಯಾವುದು? ಪ್ರಾಬ್ಲಮ್. ಇದು ಬಿಟ್ಬಿಡಿ, ಎರಡು ಸೇಮ್ ಇರುತ್ತೆ. ತಗೊಳ್ಳಿ ಪ್ರಾಬ್ಲಮ್. PROBLEM. ಓಕೆ, ಇದನ್ನ ನಾವು ಯಾವ ರೀತಿ ಬರಿಬಹುದು? ಅಬ್ಸರ್ವ್ ಮಾಡ್ರಿ. ಒಂದು ಡಿ ದಿಂದ ಸಿ ಬಂದಿದೆ, ಅಂದ್ರೆ -1 ಉಲ್ಟಾ, ಡಿ ದಿಂದ ಸಿ, DC -1. ಆರ್ ದಿಂದ ಕ್ಯೂ -1. ಓಕೆ, -1 ತಿಳಿಬೇಕಾ? ಮೈನಸ್ ಅಂದ್ರೆ ಪ್ಲಸ್ ಅಂದ್ರೆ ಮುಂದಕ್ಕೆ ಹೋಗ್ಬೇಕು, ಮೈನಸ್ ಅಂದ್ರೆ ಹಿಂದಕ್ಕೆ ಹೋಗ್ಬೇಕು. ಕೌಂಟಿಂಗ್ ಮಾಡುವಾಗ ಹಿಂದಕ್ಕೆ ಮುಂದಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಎ ದಿಂದ ಬಿ, ಇದು +1, AB, UV +1, GH +1, HI +1, TU. ಓಕೆ, ವಿ ಎಲ್ಲ ಯು +1. ಓಕೆ, ಈ ಸೀಕ್ವೆನ್ಸ್ ಒಳಗನ್ನೇ ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ CONCISE BNODJTF ಅನ್ನು ಬರೆದರೆ, ಅಂದ್ರೆ ಇದು ಕೂಡ ಸೀಕ್ವೆನ್ಸ್ ಸೇಮ್ ಇದೆ. ಓಕೆ, ಮಾಡಿ ನೋಡಿ. CB ಅಂದ್ರೆ ಹಿಂದ್ಗಡೆ ಒಂದು, ON ಅಂದ್ರೆ ಹಿಂದ್ಗಡೆ, ನೆಕ್ಸ್ಟ್ NO ಅಂದ್ರೆ ಪ್ಲಸ್, ಮೈನಸ್ ಎಲ್ಲ ಪ್ಲಸ್ ಆಗಿದ್ದೇವೆ. ಮೊದಲನೇ ಎರಡು ಅಕ್ಷರ ಮೈನಸ್, ನಂತರ ಎಲ್ಲ ಅಕ್ಷರ ಪ್ಲಸ್, 1 1 1. ಹಾಗಾದ್ರೆ P ಯ -1 +1. ಓಕೆ, ಇವೆಲ್ಲ ಅಕ್ಷರ +1. ಓಕೆ, ಹಾಗಾದ್ರೆ ಏನ್ ಬರ್ಬೋದು? ಡಿಕೋಡಿಂಗ್ ಏನ್ ಬರ್ಬೋದು? P ಯ -1 ಏನೇನು? P ಯ -1 O, R ರ -1 Q, O +1 P ಅಂದ್ರೆ ಮುಂದ್ಗಡೆ, B +1 C. ಓಕೆ, PO RQ OP BC LM EF MN. ಓಕೆ, ಇದೇನಪ್ಪ ಅಂದ್ರೆ ನಮ್ದು ಆನ್ಸರ್ ಯಾವುದು? OQPCMFN. ಓಕೆ, ಇದು ಕೋಡಿಂಗ್ ಡಿಕೋಡಿಂಗ್ ಬರುವಂತಹ ಪ್ರಮುಖ ಪ್ರಶ್ನೆಗಳು, ಪ್ರಮುಖ ವಿಧಗಳು. ಓಕೆ, ಇದರಲ್ಲಿ ಬರುವಂತಹ ಇನ್ನೊಂದು ವಿಧ. ಓಕೆ, ಅದೇನಪ್ಪ ಅಂದ್ರೆ ಮುಖ್ಯವಾಗಿ 15ನೇ ಕ್ವಶನ್ ತಿಳಿತಲ್ಲ. ಓಕೆ,
ತಿಳಿತು. ನೆಕ್ಸ್ಟ್ ನೆಕ್ಸ್ಟ್ 15ನೇ ಕ್ವಶನ್. ಓಕೆ, ಇದೊಂದು ಕ್ವಶನ್, ಕೊನೆಯ ಕ್ವಶನ್. ಇದಕ್ಕಿಂತ ಮುಂಚೆ ಒಂದೆರಡು ಮಾತು ಹೇಳ್ತೀನಿ, ಕೇಳ್ಕೊಳ್ಳಿ. ಸರ್, ಇವಾಗ 2025 ಡಿಸೆಂಬರ್ ಇವತ್ತು 21. ಓಕೆ, SSC GD ನೋಟಿಫಿಕೇಶನ್ ಬಿಟ್ಟಿದ್ದವಾಗ ಡಿಸೆಂಬರ್ 1ಕ್ಕೆ. ಓಕೆ, ಇದರ ಕೊನೆಯ ದಿನಾಂಕ ಡಿಸೆಂಬರ್ 31ಕ್ಕೆ. ಓಕೆ, 31ಕ್ಕೆ ಕರೆಕ್ಷನ್ ಕೊಡ್ತಾರೆ ಮಾಡಲಿಕ್ಕೆ. ಒಂದು ತಿಂಗಳ ಟೈಮ್ ಇದೆ. ಸರ್, ನಾವು ಅಪ್ಲಿಕೇಶನ್ ಹಾಕಿದ್ದೀವಿ. SSC GD ಎಕ್ಸಾಮ್ ಬರೋದು ಫೆಬ್ರವರಿ ಎಂಡ್, ಮಾರ್ಚ್ ಮತ್ತು ಏಪ್ರಿಲ್, ಈ 3 ತಿಂಗಳಲ್ಲಿ ನಿಮ್ಮ ಶಿಫ್ಟ್ ವೈಸ್ ಎಕ್ಸಾಮ್ ಇರುತ್ತೆ. ಓಕೆ, ಒಂದು ಮಾತು ತಿಳ್ಕೊಳ್ಳಿ. ಜಸ್ಟ್ ನಾವು ಓದ್ತಾ ಇದ್ದೀವಿ, ಜಸ್ಟ್ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆ, ಎಕ್ಸಾಮ್ ಬರಿತಾ ಇದ್ದೀವಿ. ಪಾಸ್ ಆಗ್ತಾ ಇದೀವೋ ಅಥವಾ ಇಲ್ಲೋ? ಪಾಸ್ ಆದ್ರೆ ಒಳ್ಳೇದು, ಫೇಲ್ ಆದ್ರೆ ಯಾಕೆ ಫೇಲ್ ಆಗ್ತಾ ಇದೆ? ಓಕೆ, ಇದಕ್ಕೆ ಮಿನಿಮಮ್ ವಯಸ್ಸು ಎಷ್ಟ? 18 ರಿಂದ 23 ಯಾವುದು? UR. ಓಕೆ, ನೆಕ್ಸ್ಟ್ 25 ಮತ್ತು 26 ಮತ್ತು 28 ಯಾವುದು? OBC ಮತ್ತು SC ST. ಓಕೆ, ಇವುಗಳಿರುವಂತಹ ಭಾಗ. ಇನ್ನ 25,487 ನಿಮಗೆ ಪೋಸ್ಟ್ ಇದೆ. ಇದು ಹೆಚ್ಚಾಗ್ಬೋದು, ಇಲ್ಲಂತಲ್ಲ, ಹೆಚ್ಚಾಗತ್ತೆ. ಇದರಲ್ಲಿ ಕರ್ನಾಟಕ ಎಷ್ಟು ಪೋಸ್ಟ್ ಇದೆ? ಹತ್ತತ್ರ ಒಂದು 600ರಿಂದ 650 ಪೋಸ್ಟ್ ಇದೆ. ಇದರಲ್ಲಿ ತಿಳ್ಕೊಳ್ಳಿ, ಎಲ್ಲ ಕೂಡಿಸಿ ಮೇಲ್ ಅಂಡ್ ಫಿಮೇಲ್, ಅಥವಾ 700 ಪೋಸ್ಟ್ ಇದೆ. ಓಕೆ, ಪೋಸ್ಟ್ ಇದೆ. ಹಾಗಾದ್ರೆ ಸರ್, ನಾವು ಇವಾಗ 18 ವಯಸ್ಸ? ಸರ್, ನಾವು ಇವಾಗ 23 ವಯಸ್ಸ? ಸರ್, ನಾವು ಇವಾಗ 26 ವಯಸ್ಸ? ಸರ್, ನಾವು ಇವಾಗ 28 ವಯಸ್ಸ? ಇಲ್ಲಿ ಇವಾಗ ತಾನೇ PUC ಅಥವಾ 10th ಮುಗಿಸಿ ಬಂದಿರುವಂತಹ ವಿದ್ಯಾರ್ಥಿ, ಫಸ್ಟ್ ಅಟೆಂಪ್ಟ್ ಕೊಡ್ತಿರುವಂತಹ ಒಂದು ವಿದ್ಯಾರ್ಥಿ, ಇಲ್ಲಿ UR ನಲ್ಲಿ ಅಥವಾ ಜನರಲ್ ಮೆರಿಟ್ ನಲ್ಲಿ ಇರುವಂತಹ ವಿದ್ಯಾರ್ಥಿ, ಅವನ ಕೊನೆಯ ಅಟೆಂಪ್ಟ್ ಕೊಡ್ತಿರುವಂತಹ ವಿದ್ಯಾರ್ಥಿ. ಓಕೆ, ಕೊನೆಯ ಅಟೆಂಪ್ಟ್, ಇದು ಫಸ್ಟ್ ಅಟೆಂಪ್ಟ್, ಇದು ಇವನ ಕೊನೆಯ ಅಟೆಂಪ್ಟ್, ಲಾಸ್ಟ್ ಅಟೆಂಪ್ಟ್. ಅದೇ ರೀತಿ OBC ಯಲ್ಲಿ ಕೊಡ್ತಿರುವಂತಹ ವಿದ್ಯಾರ್ಥಿ, ಅವನ ಇದೇ ಕೊನೆಯ ಅಟೆಂಪ್ಟ್. SC ST ಗಳಲ್ಲಿ ಕೊಡ್ತಿರುವಂತಹ ವಿದ್ಯಾರ್ಥಿಗಳು ಇದೇನಪ್ಪ ಅಂದ್ರೆ ಅವರಿಗೆ ಕೊನೆಯ ಅಟೆಂಪ್ಟ್, ಅದು 28. ಹಾಗಾದ್ರೆ ಇಲ್ಲಿ ನಾ ಹೇಳ್ತಿರುವಂತಹ ಒಂದು ಮಾತೇನಪ್ಪ ಅಂದ್ರೆ, ಪ್ರಮುಖವಾಗಿ ಅಪ್ಲಿಕೇಶನ್ ಹಾಕುವಂತಹ ಸಂಖ್ಯೆ SSC GD ಪ್ರತಿ ವರ್ಷ 60 ಲಕ್ಷ, 70 ಲಕ್ಷ, 50 ಲಕ್ಷ. ಅದರಲ್ಲಿ ಪಾಸ್ ಆಗುತ್ತಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಈ ವರ್ಷ ನೋಟಿಫಿಕೇಶನ್ ನಲ್ಲಿರುವಂತಹ ಪೋಸ್ಟ್ಗಳ ಸಂಖ್ಯೆ 25,487. ಓಕೆ, ಹೋಗ್ಲಿ. ಹತ್ತತ್ರ 30 ಲಕ್ಷ ಅಂತ ತಗೋರಿ, 30 ಲ್ಯಾಕ್. ಇದರಲ್ಲಿ ಫಿಸಿಕಲ್ ಆಗಬೇಕು. ಫಸ್ಟ್ ಆಗೋದು ಎಕ್ಸಾಮ್ ಪಾಸ್ ಆದ ನಂತರ ನಿಮ್ಮ ಮೆರಿಟ್ ಬರುತ್ತೆ. ಅದರಲ್ಲಿ ನೀವು ಹೋಗೋದು ಫಿಸಿಕಲ್ ಆದ ನಂತರ ಮೆರಿಟ್ ಬರುತ್ತೆ. ನೀವು ಹೋಗೋದು ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್. ಇದಾದ ಕೂಡಲೇ ಫೈನಲ್ ಮೆರಿಟ್ ಲಿಸ್ಟ್. ಓಕೆ, ಇಲ್ಲಿ DV ಮತ್ತು DME, ಫಿಸಿಕಲ್ ಮತ್ತು ಎಕ್ಸಾಮ್, ಇವೆಲ್ಲ ಹಂತಗಳಲ್ಲಿ ನೀವು ಪಾರಾಗಿ ಬರಬೇಕು ಅಥವಾ ಪಾಸ್ ಆಗಿ ಬರಬೇಕು. ಕೊನೆಗೆ ಬರೋದು ಮೆರಿಟ್ ಲಿಸ್ಟ್. ಓಕೆ, ಪ್ರತಿಯೊಂದು ಹಂತದಲ್ಲಿ ಕಟ್ ಆಫ್ ಇದೆ. ಹಾಗಾದ್ರೆ ಸರ್, ನಾವು ಇವಾಗ ಎಷ್ಟು ಸ್ಕೋರ್ ಮಾಡಬೇಕು? ಕಾಂಪಿಟೇಷನ್ ಎಷ್ಟಿದೆ? ನಾವೇನ್ ಮಾಡಬೇಕು ಸರ್? ಓಕೆ, ಅಬ್ಸರ್ವ್ ಮಾಡ್ರಿ. 19 ಅಥವಾ 18, ಓಕೆ, 18 ವಯಸ್ಸಿನ ಹುಡುಗನಿಗೆ ಕಾಂಪಿಟೇಷನ್ ಕೊಡುವಂತಹ ವಿದ್ಯಾರ್ಥಿಗಳು 28ನೇ ವಯಸ್ಸಿನ ವಿದ್ಯಾರ್ಥಿ ಕೂಡ ಇದ್ದಾನೆ. ನೆಕ್ಸ್ಟ್ 26ನೇ ವಯಸ್ಸಿಗೆ ಈ ವ್ಯಕ್ತಿ ಕಾಂಪಿಟೇಷನ್ ಕೊಡಬೇಕು. ಓಕೆ, ನೆಕ್ಸ್ಟ್ 23ನೇ ವ್ಯಕ್ತಿಗೆ ಇದು ಕೂಡ ಕಾಂಪಿಟೇಷನ್ ಕೊಡಬೇಕು. ಹಾಗಾದ್ರೆ ಇಲ್ಲಿ ಡಿಫರೆನ್ಸ್ ಇದೆ ಎಷ್ಟು? 10 ವರ್ಷ ಡಿಫರೆನ್ಸ್ ಇದೆ. ಇವನು ಸ್ಟಾರ್ಟ್ ಮಾಡಿರುವಂತಹ ಹಂತ ಇವಾಗ. ಓಕೆ, ಇವನು 2 ತಿಂಗಳು ಅಥವಾ 3 ತಿಂಗಳು ಕೋಚಿಂಗ್ ಮಾಡಿ ಅಥವಾ ಕ್ಲಾಸಸ್ ಮಾಡಿ ಎಕ್ಸಾಮ್ ಬರಿಬಹುದು. ಇಲ್ಲಿ ನೋಡಿ, 18ರಿಂದ 23 ಎಷ್ಟು ಡಿಫರೆನ್ಸ್ ಇದೆ? 5 ವರ್ಷ ಡಿಫರೆನ್ಸ್ ಇದೆ. 18ರಿಂದ 26 ಎಷ್ಟು ಡಿಫರೆನ್ಸ್ ಇದೆ? ಓಕೆ, ಎಷ್ಟಿದೆ? 8 ವರ್ಷ ಡಿಫರೆಂಟ್ ಇದೆ. ನೆಕ್ಸ್ಟ್ 18ರಿಂದ 28ರವರೆಗೆ 10 ವರ್ಷ ಡಿಫರೆನ್ಸ್ ಇದೆ. ಅಂದ್ರ ಇವಾಗ ಬರೀತಿರುವಂತಹ ಫಸ್ಟ್ ಅಟೆಂಪ್ಟ್ ತಿಳ್ಕೊಳ್ಳಿ, ಫಸ್ಟ್ ಅಟೆಂಪ್ಟ್ ಕೊಡುತ್ತಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕಾಂಪಿಟೇಷನ್ ಎಷ್ಟಿದೆ? 5 ವರ್ಷ, 8 ವರ್ಷ, 10 ವರ್ಷ. ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಕೊಡ್ಬೇಕು, ಹೌದಾ? ಹಾಗಾದ್ರೆ ನಾವು ಯಾವ ರೀತಿ ಸ್ಟಡಿ ಮಾಡಬೇಕು? ಅದೇ ರೀತಿ ಈ ಒಬ್ಬ ವ್ಯಕ್ತಿ ಈ ರೀತಿ ಪ್ಲಾನಿಂಗ್ ಮಾಡಿದ್ರೆ, ಕೊನೆಯ ಅಟೆಂಪ್ಟ್ ಕೊಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಾವು ಸ್ಟಡಿ ಮಾಡಬೇಕು? ಓಕೆ, SSC GD ಅಂದ ತಕ್ಷಣ ಇಲ್ಲಿ ರೀಸನಿಂಗ್, ಮ್ಯಾಥಮೆಟಿಕ್ಸ್, GK ಅಥವಾ GS ಮತ್ತು ಗ್ರಾಮರ್, ಈ ಎಲ್ಲ ಹಂತಗಳಲ್ಲಿ
ಕ್ವಶನ್ಸ್ ಕೇಳೋದು 20 20 20 ಮತ್ತು 20 ಅಂದ್ರೆ 80 ಕ್ವಶನ್ಸ್ 160 ಮಾರ್ಕ್ಸ್. ಕರ್ನಾಟಕ ಸರ್ ನಮ್ದು, ನಾವು ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಕ್ವಶನ್ಸ್ ಕೇಳಬೇಡಿ. ಲಾಸ್ಟ್ ಇಯರ್ ಕಟ್ ಆಫ್ ನೋಡಿ, ಈ ವರ್ಷ ಕಟ್ ಆಫ್ ಬರುತ್ತೆ ಇನ್ನೊಂದು ವಾರನಲ್ಲಿ. ಓಕೆ, ಮೆರಿಟ್ ಟೆಸ್ಟ್ ಬಿಡ್ತಾರೆ. ಹಾಗಾದ್ರೆ ಇಲ್ಲಿ ನೀವು ಈ ವರ್ಷ ಅಥವಾ 2026 ಅಟೆಂಪ್ಟ್ ನಲ್ಲಿ ಮಿನಿಮಮ್ ಸ್ಕೋರ್ 120 ಮಾಡಲೇಬೇಕು. ಮಿನಿಮಮ್ ಸ್ಕೋರ್ ಇದು. ಓಕೆ, ಮಿನಿಮಮ್ ಸ್ಕೋರ್ 110ರಿಂದ 120 ಮಿನಿಮಮ್ ಸ್ಕೋರ್. ಓಕೆ, ನೀವು 80 90 ಅಥವಾ 90 ಮಾಡಿದ್ರೆ ಫಿಸಿಕಲ್ಗೆ ಹೋಗ್ತೀರಾ. ಓಕೆ, ಮೆಡಿಕಲ್ ಹೋಗ್ತೀರಾ, ಫೈನಲ್ ಮೆರಿಟ್ ಲಿಸ್ಟ್ ನಲ್ಲಿ ಮತ್ತೆ ಡುಮ್ಕಿ ಹೊಡಿತೀರಾ. ಆದ್ರೆ ಇವಾಗ ನಾವು ಮಾಡ್ಬೇಕಂದ್ರೆ ಮಿನಿಮಮ್ ಸ್ಕೋರ್ 120. ಓಕೆ, ಮಿನಿಮಮ್ ಸ್ಕೋರ್ 120. ಅದಕ್ಕಿಂತ ಮೇಲೆ ಹೋದ್ರೆ ಬಹಳ ಒಳ್ಳೇದು. ಯು ಆರ್ ಇನ್ ಸೇಫ್ ಝೋನ್. ಓಕೆ, ಯು ಆರ್ ಇನ್ ಸೇಫ್ ಝೋನ್. ಕಾಂಪಿಟೇಷನ್ ಬಹಳ ಇದೆ. ಇದೇ ರೀತಿ 2026ರ ಅಗ್ನಿವೀರ್ ನೋಟಿಫಿಕೇಶನ್ ಯಾವಾಗ? ಮಾರ್ಚ್ ನಲ್ಲಿ. ಎಕ್ಸಾಮ್ ಆಗೋದು ಮೇ ನಲ್ಲಿ. ಯಾವುದು? ಮೇ ನಲ್ಲಿ. ಓಕೆ, ಅದು ಕೂಡ ಸೇಮ್ ಕ್ಲಾಸಸ್ ಇಲ್ಲಂತಲ್ಲ. ಅದು ಕೂಡ ಎಷ್ಟು? 17 ದಿಂದ 21. 17 ವರ್ಷ 6 ತಿಂಗಳಿನಿಂದ 21 ವರ್ಷ GT ಮತ್ತು ಟ್ರೇಡ್ಸ್. ಓಕೆ, ಮತ್ತು ಇನ್ನಿತರ ಹುದ್ದೆಗಳಿಗೆ 23 ಒಂದು ನರ್ಸಿಂಗ್ ಅಸಿಸ್ಟೆಂಟ್. ಈ ಎಲ್ಲ ಹುದ್ದೆಗಳಿಗೆ ಏಜ್ ಇದೆ. ಅಲ್ಲಿ ಕೂಡ ಕಾಂಪಿಟೇಷನ್ ಇದೆ ಇಲ್ಲಂತಲ್ಲ. ಆದರೆ ಈ ವರ್ಷದಿಂದ ಅಥವಾ 2026ರಿಂದ ಪ್ರತಿ ವರ್ಷ 1 ಲಕ್ಷ ಪೋಸ್ಟ್ಗಳನ್ನು ತುಂಬಿಕೊಳ್ಳುವಂತಹ ಇಂಡಿಯನ್ ಆರ್ಮಿ ಅಗ್ನಿವೀರ್. ಓಕೆ, ಅಲ್ಲಿ ಫಿಕ್ಸ್ ಇದೆ 80,000ರಿಂದ 1 ಲಕ್ಷ. ಓಕೆ, ಈ ವರ್ಷ ನಮ್ಮ ಸಂಸ್ಥೆಯಿಂದ ಸಂಜೀವಿನಿ ಕೋಚಿಂಗ್ ಸೆಂಟರ್ ಎಮ್ಕನ್ಮಾಡಿ, ತಾಲೂಕು ಜಿಲ್ಲಾ ಬೆಳಗಾವಿ. ಓಕೆ, 17 ವರ್ಷ 6 ತಿಂಗಳು ಆದಾಗ ಅಪ್ಲಿಕೇಶನ್ ಹಾಕಿದ್ದಾನೆ. 18 ವರ್ಷ ಓಕೆ ಆದ ನಂತರ ಅವನಿಗೆ ಜಾಬ್ ಸಿಕ್ಕಿದೆ. ಅಂದ್ರೆ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಪಡೆದಿರುವಂತಹ ಫಸ್ಟ್ ಅಟೆಂಪ್ಟ್ ಎಕ್ಸಾಮ್ ಪಾಸ್ ಯಾರು? ಸಂದೇಶ್ ಅನ್ನುವಂತಹ ವಿದ್ಯಾರ್ಥಿ. ಅದೇ ರೀತಿ ಲಾಸ್ಟ್ ಅಟೆಂಪ್ಟ್ ಕೂಡ ಪಾಸ್ ಆಗಿದ್ದಾರೆ, 21 ಕೊನೆಯ ಅಟೆಂಪ್ಟ್. ಓಕೆ, ಅದ್ರ ಮಧ್ಯ ಇರುವಂತಹ ವಿದ್ಯಾರ್ಥಿ ಕೂಡ ಪಾಸ್ ಆಗಿದ್ದಾರೆ. ಈಗ 19, 18, 20. ಆದ್ರೆ ಕಾಂಪಿಟೇಷನ್ ಭಾಳ ಇದೆ. ಓಕೆ, ಎಷ್ಟು ಸೀರಿಯಸ್ ಆಗ್ತೀರಾ ಅಷ್ಟು ಒಳ್ಳೇದು. ಓಕೆ, ತಿಳ್ಕೊಳ್ಳಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ. ಕೋಡಿಂಗ್ ಡಿಕೋಡಿಂಗ್ ನಲ್ಲಿಯೇ ಪ್ರಥಮ ವಿಧದಲ್ಲಿ ಅಥವಾ ಪ್ರಥಮ ವಿಧದ ಕೊನೆಯ ಪ್ರಶ್ನೆ ಅಥವಾ ಕೊನೆಯ ವಿಧ. ಓಕೆ, ತಿಳ್ಕೊಳ್ಳಿ. 15ನೇ ಕ್ವಶನ್. ಒಂದು ಸಂಕೇತ ಭಾಷೆಯಲ್ಲಿ ಬಾರ್ನ್ BORN ಅದು BORN ವನ್ನು APQON ನೋಡಿ. BORN ವನ್ನು APQON ಎಂದು ಬರೆದರೆ ಸಮಥಿಂಗ್ ಹ್ಯಾಸ್ ರಾಂಗ್. ಏನಾದ್ರೂ ತಪ್ಪು ಆಗಿದೆಯೋ ಅಥವಾ ಇಲ್ಲೋ ಇರ್ಲಿ, ಚೆಕ್ ಮಾಡೋಣ. ನೆಕ್ಸ್ಟ್ LACK ಯನ್ನು ಎಷ್ಟು? KBB LK ಎಂದು ಬರೆದರೆ ಗ್ರೀಡ್ ಯಾವುದು? ಗ್ರೀಡ್ ಇವನ್ನು ಯಾವ ರೀತಿ ಬರೀಬೇಡಿ. ಒಂದು 2 ನಿಮಿಷ ಪೌಸ್ ಮಾಡಿ ಚೆಕ್ ಮಾಡಿ ಕ್ವಶನ್. ಸ್ವಲ್ಪ ನೀರು ಕುಡಿತೀನಿ. ನೋಡಿ, ಈ ಕ್ವಶನ್ BORN ಅಬ್ಸರ್ವ್ ಮಾಡ್ರಿ. ಇಲ್ಲಿ ಇರೋದು 4 ಅಕ್ಷರ. 1ನೇ ಅಕ್ಷರ, 2ನೇ ಅಕ್ಷರ, 3ನೇ ಅಕ್ಷರ, 4ನೇ ಅಕ್ಷರ. ಇಲ್ಲಿ ಕೊಟ್ಟಿದ್ದು 5 ಅಕ್ಷರ. ಓಕೆ, 5 ಅಕ್ಷರ. ಹಾಗಾದ್ರೆ BORN ಮತ್ತು ಈ ಒಂದೊಂದು ಎಕ್ಸ್ಟ್ರಾ ಹೆಂಗ್ ಬಂತು ಅಬ್ಸರ್ವ್ ಮಾಡಿದ್ರ? ಓಕೆ, ಬಿಗೆ 1 ಅಂದ್ರ ಯಾವುದು? ಬಿಗೆ 1 ಅಂದ್ರೆ -1. ಬಿ ಹಿಂದಿನ ಅಕ್ಷರ -1. OP +1. ಓಕೆ, 3ನೇ ಅಕ್ಷರ ಏನಿದೆ? RQ -1. ಓಕೆ, 4ನೇ ಅಕ್ಷರ ಏನಿದೆ? NO +1. ಈ ಅಕ್ಷರ ಕೊನೆಯ ಅಕ್ಷರ ಹೆಂಗಿದೆ ಹಂಗ ಇಟ್ಟಿದ್ದಾರೆ. ಓಕೆ, 4 ಅಕ್ಷರಗಳನ್ನ ಒಂದು -1 +1 -1 ಮಾಡಿ ಕೊನೆಯ ಅಕ್ಷರ ಎಂಡಕ್ಕ ಹಂಗ ಇಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, LK. ಓಕೆ, ABCB KL ಕೊನೆಯ ಅಕ್ಷರ K ಹೆಂಗೈತಿ ಹಂಗೈತಿ. ಓಕೆ,
ಎಲ್ ಕೆ ಅಂದ್ರೇನು? ಎಲ್ ಕೆ ಹಿಂದ್ -1, ಎ ಬಿ ಅಂದ್ರ +1, ಸಿ ಬಿ ಅಂದ್ರ -1, ಎಲ್ ಕೆ ಅಂದ್ರ +1. ಕೊನೆ ಅಕ್ಷರ ಹೆಂಗೈತಿ ಹಂಗೈತಿ. ಇದೇ ಸೀಕ್ವೆನ್ಸ್ ಒಳಗ ಇದನ್ನ ಬಿಡಿಸ್ರಿ. ಓಕೆ, ಯಾವುದು? ಜಿ -1, ಜಿ -1 ಅಂದ್ರ ಎಫ್, 6ಕ್ಕೆ +1 ಎಸ್, +1 ಮುಂದಕ್ಕೆ ಹೋಗ್ಬೇಕು. ಐಗೆ -1, ಐಗೆ -1 ಎಚ್, ಡಿಗೆ +1, ಡಿ ಅಂದ್ರ ಇ, ಡಿ ಅಂದ್ರ ಇ. ನೆಕ್ಸ್ಟ್ ಕೊನೆ ಅಕ್ಷರ ಡಿ ಹೆಂಗೈತಿ ಹಂಗ ಬರೀರಿ. ಎಫ್ ಎಸ್ ಎಚ್ ಇ ಡಿ, ಇದೊಂದು ಕೂಡ ವಿಧ. ಓಕೆ, ಇದು ಕೋಡಿಂಗ್ ಕೋಡಿಂಗ್ ನಲ್ಲಿ ಬರುವಂತಹ ಮೊದಲನೆಯ ಭಾಗದ ಇವೆಲ್ಲ ವಿಧಗಳು. ಇನ್ನು ವಿಧ 2, ವಿಧ 3, ವಿಧ 4, ವಿಧ 5, ವಿಧ 6 ಅವು ಕೂಡ ಇವೆ. ಓಕೆ, ಇದು ನಮ್ಮ ಡೇ 3 ಯ ಒಂದು ಡಿಕೋಡಿಂಗ್ ಮತ್ತು ಕೋಡಿಂಗ್ ನ ಕ್ಲಾಸಸ್. ಓಕೆ, ಒಂದು ಚಿಕ್ಕ ವಿನಂತಿ ಏನಪ್ಪಾ ಅಂದ್ರ, ಮಾರ್ನಿಂಗ್ ಟು ಈವ್ನಿಂಗ್ ಕಂಟಿನ್ಯೂ ಕ್ಲಾಸಸ್ ಇದೆ. ಬೆಳಿಗ್ಗೆ 8ರಿಂದ 11:30 ಅಥವಾ 11, 12ರಿಂದ 3 ಅಥವಾ 3:30, ನಂತರ 4ರಿಂದ 6. ಓಕೆ, ಅದಕ್ಕಾಗಿ ಯೂಟ್ಯೂಬ್ ನಲ್ಲಿ ಕ್ಲಾಸಸ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸ್ವಲ್ಪ ತಡ ಆಗ್ತಿದೆ. ಓಕೆ, ಅದು ಕೂಡ ಮಾಡ್ತೀನಿ, ಇಲ್ಲಂತಲ್ಲ ಮಾಡ್ತೀನಿ. ನಿಮ್ಮ ಎಕ್ಸಾಮ್ ಬರುವವರೆಗೂ 90 ಡೇಸ್ ಕ್ಲಾಸಸ್ ಏನಿದೆ ಅದು ಮಾಡ್ತೀನಿ. 1 ಡೇ ನಲ್ಲಿ 3 ಅಥವಾ 4 ಕ್ಲಾಸ್ ಅಪ್ಲೋಡ್ ಮಾಡ್ರು ಮಾಡ್ತೀನಿ. ಓಕೆ, ಐ ಆಮ್ ರಿಯಲಿ ಸಾರಿ ಫಾರ್ ದ ಲೇಟ್ ಕ್ಲಾಸಸ್. ಓಕೆ, ಅದೇ ರೀತಿ ಈ ಕ್ಲಾಸಸ್ ನೀವು ನೋಡ್ತಾ ಇರುವಂತಹ ಭಾಗ, ಇಲ್ಲಿವರೆಗೂ ನೋಡುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ. ಕಾರಣ ಏನಪ್ಪಾ ಅಂದ್ರೆ, ಇಷ್ಟ ಲಾಂಗ್ ಪೀರಿಯಡ್ ನಲ್ಲಿ ಕುತ್ಕೊಂಡು ಕ್ಲಾಸಸ್ ಕೇಳುವಂತಹ ಒಂದು ತಾಳ್ಮೆ ಮತ್ತು ನಿಮಗಿರುವಂತಹ ಒಂದು ಉತ್ಸಾಹ, ಇದೇ ಉತ್ಸಾಹ ಮುಂದಕ್ಕೆ ಇರಬೇಕು. ನಾವು ಜಾಬ್ ಪಡಿಲೇಬೇಕು, SSGD ಆಗಲಿ ಅಥವಾ ಆರ್ಮಿ ಆಗಲಿ, ನಾವು ಜಾಬ್ ಪಡಿಲೇಬೇಕು ಅನ್ನುವಂತಹ ಉದ್ದೇಶ ನಿಮ್ದಾಗಬೇಕು. ಜಾಬ್ ಪಡಿಬೇಕಾಗಿರುವಂತಹ ಉದ್ದೇಶ ನಿಮ್ದು, ಜಾಬ್ ಕೊಡುವ ಉದ್ದೇಶ ನಮ್ದು. ಓಕೆ, ಅದೇ ರೀತಿ ಈ ಒಂದು ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದೇ ರೀತಿ ಲೈಕ್ ಕೂಡ ಮಾಡಿ. ಏನಾದರೂ ತಪ್ಪು ಹೇಳಿದ್ರೆ ಕಮೆಂಟ್ ಮಾಡಿ, ಅಥವಾ ಮುಂದಿನ ಕ್ಲಾಸಸ್ ಬೇಗನೆ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ. ಓಕೆ, ಅದೇ ರೀತಿ ಇನ್ನೊಂದು ಮಾತು. ಓಕೆ, ಇದೇನಪ್ಪ ಅಂದ್ರ, ನಿನ್ನೆ ನಾನು ನೋಡಿದ್ದೆ, ನಮ್ಮ ಸಂಜೀವಿನಿ ಕ್ಲಾಸಸ್ ಬೈ ಪ್ರೊಫೆಸರ್ ಎನ್ ಜಕಾತಿ ಚಾನೆಲ್ ಮೇಲೆ 150 ಸಬ್ಸ್ಕ್ರೈಬರ್ಸ್ ಆಗಿದೆ. ಓಕೆ, ನಾನು ಸ್ಟಾರ್ಟ್ ಮಾಡಿದಾಗ ಕೇವಲ 20 ಇತ್ತು, ಇದು 150 ಆಗಿದೆ. ಇದು ನನಗೆ ಬಹಳ ಖುಷಿ. ಓಕೆ, ಇದರಿಂದ ಇನ್ನೂ ಮುಂದೆ ಬಹಳ ವ್ಯಕ್ತಿ ಅಥವಾ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಅದೇ ರೀತಿ ಇನ್ನೂ ಕೂಡ ಈ ಚಾನೆಲ್ಗೆ ಹಲವಾರು ವಿದ್ಯಾರ್ಥಿಗಳು ಬರಲಿ ಅಂತೇಳಿ ನಮ್ಮ ಒಂದು ಇಚ್ಛೆ. ಅದರಿಂದ ಮುಂದಿನ ಕ್ಲಾಸ್ ಡೇ 4 ಬೇಗನೆ ಹಾಕ್ತೀನಿ, ತಡ ಮಾಡಲ್ಲ. ಅಲ್ಲಿವರೆಗೆ ಧನ್ಯವಾದಗಳು. ಜೈ ಹಿಂದ್.